ನಮಸ್ತೆ. ಮಧ್ಯಾಹ್ನ ಊಟ ಆದಮೇಲೆ ನನ್ನ ಸೆಷನ್ ಇಟ್ಟಿದ್ದಾರೆ. ಹೇಳೋರಿಗೂ ನಿದ್ದೆ ಇರುತ್ತೆ, ಕೇಳೋರಿಗೂ ನಿದ್ದೆ ಇರುತ್ತೆ. ಸ್ವಲ್ಪ ಅದನ್ನು ದೂರ ಸರಿಸಬೇಕು. ಒಂಚೂರು ಎದ್ನಿಲ್ಲಿ ಎಲ್ಲರೂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅತ್ರ ಉಪಸ್ಥಿತಾಃ ಸರ್ವೇ ಮಾನ್ಯವರಾಃ ಆಯೋಜಕಾಃ ಶ್ರಾವಕಾಃ ಚ ಅಪಿ ಅಹಂ ಅಭಿವಾದನಂ ಸಮರ್ಪ್ಯ ಆಯುರ್ವೇದ ವಿಷಯೇಷು ಕೇಚನ ವಾರ್ತಾಲಾಪಂ ಕೃತವಂತಃ ಇತಿ ಆಶಾ ವ್ಯಕ್ತಕೃತವಂತಃ ಸ್ಮ. ತಥಾ ಚ ಆಯುರ್ವೇದಸ್ಯ ಮಹತ್ವಂ ಕೀದೃಶಂ ಅಧುನಾ ಸಮಯೇ ವರ್ತತೆ ಇತಿ ವಿಷಯೇ ಕೇಚನ ಶಬ್ದಾನ್ ದಾಪಯತುಂ ಇತಿ ಇಚ್ಛಾಂ ವ್ಯಕ್ತಕುರ್ಮಃ. ಸಂಸ್ಕೃತ ಬಲ್ಲವರು ಇರಬಹುದು. ಸಂಸ್ಕೃತಕ್ಕೂ ಕನ್ನಡಕ್ಕೂ ಬಹಳ ಏನು ವ್ಯತ್ಯಾಸ ಇಲ್ಲ. ನಾವು ಕೇಳ್ತಾ ಇಲ್ಲ, ಹಾಗಾಗಿ ಸಂಸ್ಕೃತ ಅದೇನೋ ಪರಕೀಯ ಭಾಷಾ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ. ಥ್ಯಾಂಕ್ ಯು, ಸಾರಿ, ಬಾಯ್, ಹಲೋ ಅತ್ಯಂತ ಸಾಮಾನ್ಯ ಆಗಿರೋದ್ರಿಂದ ನಮಸ್ಕಾರ, ಚಮತ್ಕಾರ ಇವೆಲ್ಲ ಮರೆತು ಹೋಗಿವೆ. ಈ ಧ್ಯಾನ ಕೇಂದ್ರದ ಅಧೀನದಲ್ಲಿ ನಾನು 2-3 ಸತಿ ಇಲ್ಲಿ ಬಂದಿದ್ದೀನಿ. ವಾಕಿಂಗ್ ಹೋಗುವಾಗಲೂ ಮತ್ತು ಯಾರದ್ರ ಜೊತೆ ನಮ್ಮ ಕಾಲನಿ ಕೆಲವರೆಲ್ಲ ಇಲ್ಲಿ ಬರ್ತಿರ್ತಾರೆ, ಬೈಠಕ್ ಅವರೊಂದು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಿದ್ರು. ಅವಾಗ ಬಂದಿದ್ದೇನೋ ಒಂದು ಸತಿ. ಆದರೆ ಇಷ್ಟು ಭವ್ಯವಾಗಿ ಸಭಾಂಗಣ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಮತ್ತು ಈ ಕಾರ್ಯಕ್ರಮ ನಾನು ಲಿಸ್ಟ್ ನೋಡ್ತಾ ಇದ್ದೆ. ನನಗೆ ನೆನ್ನೆನೂ ಒಂದು ಕಡೆ ಗೆಸ್ಟ್ ಲೆಕ್ಚರ್ ಇತ್ತು, ಬೆಳಗ್ಗೆನೂ ಒಂದು ಕಡೆ ಗೆಸ್ಟ್ ಲೆಕ್ಚರ್ ಇತ್ತು. ಅದನ್ನು ಮುಗಿಸಿ ಇಲ್ಲಿ ಮಾತಾಡಬೇಕಾದ್ರೆ ಏನು ವಿಷಯ ಮಾತಾಡಬೇಕು? ಎಲ್ಲ ಕಡೆ ನಾವು ಡಾಕ್ಟರ್ಸ್ ವೆರಿ ಕಾಮನ್ PPT ಹಾಕ್ತೀವಿ, ಹಿಂಗಿದೆ ಹಂಗಿದೆ ಅಂತ ತೋರಿಸ್ತಾ ಹೋಗ್ತೀವಿ. ನಾನು ಇದನ್ನು ವೈದ್ಯರಿಗೆ ಮಾತಾಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ PPT ಯೂಸ್ ಮಾಡ್ತಾ ಇಲ್ಲ. ನಿಮ್ಮ ದೃಷ್ಟಿ ನನ್ನ ಹತ್ರ ಇರಲಿ. PPT ಹಾಕಿಬಿಟ್ರೆ ಆ ಕಡೆ ಹೋಗ್ತದೆ, ನನ್ನ ಯಾರು ನೋಡ್ಬೇಕು? ಆಮೇಲೆ ಕ್ಯಾಮ್ರಾ ಒಂದೇ ನಾನು ನೋಡ್ತದೆ ಅನ್ನೋದಕ್ಕೋಸ್ಕರ ನಾನು PPT ಯೂಸ್ ಮಾಡ್ತಾ ಇಲ್ಲ. ಮತ್ತು ನನಗೆ ಕೊಟ್ಟ ವಿಷಯ ಆಯುರ್ವೇದ ನಮ್ಮ ಪ್ರಾಚೀನ ವೈದ್ಯ ಪದ್ಧತಿ. ಇದನ್ನು ಪ್ರಾಚೀನ ಮಾಡಿದವರು ನಾವೇ, ಅದನ್ನು ಅರ್ವಾಚೀನ ಮಾಡಬೇಕಾದವರು ನಾವೇ. ಯಾವಾಗ ನಾವು ಆ ವೈದ್ಯ ಪದ್ಧತಿಯ ಬಳಕೆ, ಅದರ ಬಗ್ಗೆ ಇರುವಂತಹ ಜ್ಞಾನ ಮತ್ತು ಅದರ ಬಗ್ಗೆ ಇರುವಂತಹ ಆಸಕ್ತಿ ನಮ್ಮಲ್ಲೇ ಇಲ್ಲ ಅಂದಮೇಲೆ ಬೇರೆಯವ್ರಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? ನಮಗೆ ನಮ್ಮ ವಿಷಯದ ಮೇಲೆ ಆಸಕ್ತಿ ಇಲ್ಲ ಅಂದರೆ ಬೇರೆಯವರು ಅದರ ಬಗ್ಗೆ ಆಸಕ್ತಿ ತಗೊಳ್ಳೋದು ತುಂಬ ಕಷ್ಟ. ಆದರೆ ಕಲಿಯುಗ ನೋಡಿ, ನಾವೆಲ್ಲ ಇರೋದು ಕಲಿಯುಗದೊಳಗಲ್ಲ. ದ್ವಯಃ ಅಪರಃ ಇತೆ ದ್ವಾಪರಃ ತ್ರಯಃ ಇತಃ ಧರ್ಮ ತ್ರೇತಾ ಚತುರಧಿಕಂ ಧರ್ಮ ಕೃತಃ. 4 ಯುಗಗಳು ಎಲ್ಲರಿಗೂ ಗೊತ್ತಿದೆ. 4 ಯುಗಗಳು ಎಲ್ಲರಿಗೂ ಗೊತ್ತಿದೆ. ಕೃತಯುಗ ಅಂದರೆ ಅದಕ್ಕೆ ಸತ್ಯಯುಗ ಅಂತ ಕರಿ. ಎಲ್ಲರೂ ಸತ್ಯ ಮಾತಾಡ್ತಿದ್ರಂತ, ಉಳಿದದ್ದೆಲ್ಲ ಸುಳ್ಳು ಯುಗಗಳೇ. ಕೃತಯುಗ 4 ಪಾದ ಧರ್ಮ ಮಾಡ್ತಿತ್ತು. 4 ಪಾದ ಅಂದರೆ 4 ಇಫ್ ಯು ಟೇಕ್ ಅ ಸರ್ಕಲ್ ಡಿವೈಡ್ ಇಂಟು 4 ಈಕ್ವಲ್ ಹಾಫ್ಸ್, ದೆನ್ ಒಂದೊಂದು ಪದಕ್ಕೆ ನಾವು ಅದನ್ನು 4 ಪಾದ ಅಂತ ಕರಿತೀವಿ. 4 ಪಟ್ಟು ಧರ್ಮ ಇತ್ತು. 1 ರೂಪಾಯಿ 4 ಭಾಗ ಅಂದಂಗೆ. ತ್ರೇತಾಯುಗ, ಅದನ್ನು ಯುಗಗಳ ಹೆಸರು ಕೊಡ್ಬೇಕಾದ್ರೂ ಎಷ್ಟು ವಿಚಾರ ಮಾಡಿ ಕೊಟ್ಟಾರ ನೋಡ್ರಿ. 3 ಪಾದ ಧರ್ಮ, 1 ಪಾದ ಅಧರ್ಮ ಆಯ್ತು. ಅದಕ್ಕೆ ಅದನ್ನು ತ್ರಯಃ ಇತಃ ತ್ರೇತ, 3 ಪಾದದ ಧರ್ಮ ಆಚರಣೆ ಇತ್ತು, 1 ಪಾದ ಕೈ ಅವರೆಲ್ಲ ಬಂದರು. ಹಾಗಾಗಿ ತ್ರೇತಾಯುಗ. ಇನ್ನು ದ್ವಾಪರ 2 ಪಾದ ಧರ್ಮ, 2 ಪಾದ ಅಧರ್ಮ. ಅದಕ್ಕೆ ದ್ವಯಃ ಅಪರಃ. ಅಪರ ಅಂತಂದರೆ ಬೇರೆಯದು, ಇನ್ನೆರಡು ನಮ್ಮದು. ಅಂದರೆ ಧರ್ಮ 2 ಪಟ್ಟು, ಅಧರ್ಮ 2 ಪಟ್ಟಿತ್ತು. ಕಲಿಯುಗಕ್ಕೆ ಅದನ್ನು ಹೇಳಲಿಕ್ಕೆ ಶಬ್ದ ಸಾಲಿಲ್ಲಂತೆ. ತ್ರಿಪರ ಅಂತ ಹೇಳ್ಬೋದಾಗಿತ್ತು, ಹಂಗೆ ಹೇಳಿಲ್ಲ. ಕಲಿಯುಗ, ಕಲಿ ಅಂತ ಕನ್ನಡದೊಳಗೆ ತಗೊಳ್ಳೋಣ. ಕಲ್ಕೋತಾ ಇರ್ಬೇಕ್ರಿ ನಾವು. ಏನು ಹಿಂದೆ ಏನು ಮಾಡಿದ್ರು ನಾವೀಗ ಯಾಕೆ ಹಿಂಗಾದ್ವಿ ಅನ್ನೋದಕ್ಕೋಸ್ಕರ ಕಲಿಯುಗ. ಪ್ರತಿದಿನ ಕಲಿಬೇಕಾದದ್ದೇ ಕಲಿಯುಗ. ಹಿಂದಿನವರಿಗೆ 1 ದಿವಸ ಓದಿಬಿಟ್ರಂದ್ರೆ 1000 ವರ್ಷ ನೆನಪಿಡ್ತಿದ್ರಂತ. ಈಗಿನವ್ರಿಗೆ 1000 ವರ್ಷ ಓದಿದ್ರೆ 1 ದಿವಸ ನೆನಪಿರಂಗಿಲ್ಲ ನಮ್ಗೆ ಯಾರಿಗೂ.
ಯಾಕೆ ಹಂಗಾಗಿದೆ? ಅದು ಕಲಿಯ ಪ್ರಭಾವ. ಅದಕ್ಕೆ ಈ ಪ್ರಭಾವ ಹಿಂದಿಕ್ಕಬೇಕು, ಆ ಪ್ರಭಾವದ ಆಧಾರದ ಮೇಲೆ ನಮ್ಮ ಜೀವನ ನಡಿಬಾರದು ಅನ್ನೋದಾದರೆ ಈ ರೀತಿಯ ಕಾರ್ಯಕ್ರಮಗಳು, ಇಂತಹ ಧ್ಯಾನ ಕಾರ್ಯಗಳು ಮೇಲಿಂದ ಮೇಲೆ ಆಗ್ತಾನೆ ಇರಬೇಕು ಅನ್ನೋದು ಅತ್ಯಂತ ಮಹತ್ವದ ಆಶಯ. ನಾ ಯಾಕೆ ಹೇಳಿದೆ ನಾವು ಇದನ್ನು ಕಲಿಯದೇ ಇದ್ದರೆ ಪರಕೀಯರು ಅದನ್ನು ತೊಗೊಂಡು ಹೋಗ್ತಾರೆ ಅಂತ? ಆಲ್ರೆಡಿ ಹೋಗ್ತಾರೆ, ಇಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಪ್ರಯೋಗ ಇಲ್ಲೇ ಇಲ್ಲ, ಆಲ್ರೆಡಿ ಪಾಸ್ಟ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಜಪಾನ್ನಲ್ಲಿ ನಾಳೆ 2ನೇ ತಾರೀಕು ನನ್ನ ಗೆಸ್ಟ್ ಲೆಕ್ಚರ್ ಇದೆ. ನಾನು ಹೋಗೋದಿಲ್ಲ, ಭಾರತ ಬಿಟ್ಟು ಎಂದೂ ಹೋಗಿಲ್ಲ, ಹೋಗೋದೂ ಇಲ್ಲ. ಆದರೆ ಆನ್ಲೈನ್ ಸಮುದ್ರ ಉಲ್ಲಂಘನೆ ಮಾಡಬಾರದು ಅನ್ನೋದು ಭಾರತದ ಒಂದು ಧರ್ಮ ಇತ್ತು. ಅದನ್ನು ಆಯುರ್ವೇದವೂ ಹೇಳಿದೆ, ದೇಶ ಕಾಲಾವಸ್ಥೋಚಿತಂ. ಅಂದರೆ ನಮ್ಮ ದೇಶ ನಮ್ಮ ಕಾಲಕ್ಕೆ ಉಚಿತವಾಗಿ ನಾವಿರಬೇಕಂತೆ. ನಾವು ಹುಟ್ಟಿದ್ದು ಬೆಳೆದಿದ್ದು ಉತ್ತರ ಕರ್ನಾಟಕ ಪ್ರಾಂತ್ಯ, ಪ್ರಾಯ ಉತ್ತರ ಕರ್ನಾಟಕದ ಸುತ್ತಮುತ್ತದವ್ರು ಇದ್ದದ್ದಕ್ಕೆ ಆ ಶಬ್ದ ಹೇಳ್ತಾ ಇದ್ದೇನೆ. ನಾ ಹೋಗಿ ಕಾಶ್ಮೀರದಾಗ ನೌಕರಿ ಮಾಡ್ತೇನೆ ದುಡ್ಡಿನ ಆಸೆಗಾಗಿ, ಅದು ಅಧಿಕ ಸಂಪತ್ತಿ ಸಿಗುತ್ತದೆ ಅಂಥೇಳಿ ನಾ ಅಲ್ಲಿ ಹೋಗಿ ಜೀವನ ಮಾಡಲಿಕ್ಕೆ ಹೋದರೆ ನಮ್ಮ ಜೀವನ ಝೀರೋ ಆಗೋದರಲ್ಲಿ ಸಂಶಯ ಇಲ್ಲ. ಯಾಕೆ? ಇದನ್ನು ಆಯುರ್ವೇದ ವಿಶೇಷವಾಗಿ ತಿಳಿಸ್ತದೆ. ದೇಶ, ಋತು ಮತ್ತು ಕಾಲ, 3 ವಿಷಯಗಳು ಅತ್ಯಂತ ಮಹತ್ವದ್ದು. ಅದನ್ನು ನಾವು ಯಾರೂ ಗಮನ ಕೊಡಂಗಿಲ್ಲ. ಜೋಳ ಮುಂಗಾರಿ ಹಿಂಗಾರಿ ಇದೆ, ಕಬ್ಬು ಒಂದೇ ಇದೆ, ಹೌದಾ? ಕೃಷಿ ಬಗ್ಗೆ ಸ್ವಲ್ಪ ತಿಳ್ಕೊಂಡವನು ಭಾಳ ಜನ ಇಲ್ಲಿ ಕೃಷಿ ಗೊತ್ತಿದ್ದವ್ರು ಇದ್ದೀರಿ, ಆದರೂ ತಪ್ಪಿದ್ರೆ ಎತ್ತಿದ್ರಿ. ಜೋಳ 2 ಬಾರಿ ಬರ್ತದೆ ಕಲಿಯುಗದಲ್ಲಿ. ಅದರ ಕೃತಯುಗದೊಳಗೆ 4 ಸತಿ ಬರ್ತಿತ್ತು. ಅಂದ್ರೆ ಎಷ್ಟು ದಿವಸ ಆಯ್ತು? 3 ತಿಂಗಳಿಗೆ 1 ಬೆಳೆ. ತ್ರೇತಾಯುಗದೊಳಗೆ 3 ಸರ್ತಿ ಬರ್ತಿತ್ತು. ದ್ವಾಪರದೊಳಗೆ 2-3 ವ್ಯತ್ಯಾಸ ಆಗ್ತಿತ್ತು. ಕಲಿಯುಗಿಗೆ 1 ಸತಿ ಬರಬೇಕಾದ್ರೆ ಕಷ್ಟ ಅದ. ಕಲಿ ನಾಶ ಆಗ್ತಾ ಬಂದಿದೆ. ಅದರ ಅರ್ಥ ಪ್ರತಿ ಕ್ಷಣಂ ಕ್ಷೀಯತೆ ಇತಿ ಶರೀರಂ. ಆಯುರ್ವೇದ ಏನು ಹೇಳಿದೆ? ಪ್ರತಿ ಕ್ಷಣ ಕ್ಷೀಯತೆ. ನಮ್ಮ ದೇಹ ಪ್ರತಿ ಕ್ಷಣ ಕ್ಷೀಣ ಆಗ್ತಾ ಇದೆ. ಪ್ರತಿ ಕ್ಷಣ. ಈಗ ನಾವಿಲ್ಲಿ ಕೂತ್ಕೊಂಡೀವಿ, ಪ್ರತಿ ಕ್ಷಣ ಕ್ಷೀಣ ಆಗ್ತದೆ. ಅದು ಕ್ಷೀಣ ಆದ್ರೆ ನಾವು ಒಂದು ಪರ್ಟಿಕ್ಯುಲರ್ ಟೈಮ್ ಬಾಂಡಿಗೆ ನಾವು ಕರೆಗೆ ಹೋಗ್ಬೇಕಲ್ರಿ. ನಾವು ಸತ್ರು ನಮ್ಮ ದೇಹ ಹಿಂಗೆ ಇರ್ತದೆ. ಹೆಣಭಾರ ಅಂತ ಕರೀತಾರೆ ಸತ್ತವರಿಗೆ. ಅದು ಭಾಳ ವಜ್ಜಿದ್ದವ್ರು, ಏನು ಭಾರ ರೀ, ಹೆಣಭಾರ ಇದ್ದಾವ ಅಂದ್ರೆ ಹೆಣದ ಭಾರ ಅಷ್ಟು ಇರ್ತದೆ. ಅದು ಮತ್ತೆ ಕ್ಷೀಣ ಆಗ್ತದೆ ಅಂತ ನೀವು ಹೇಳ್ತೀರಿ, ಇಲ್ಲಿ ವಿರುದ್ಧ ಆತಲ್ಲ, ಅಲ್ಲಿ ವೃದ್ಧಿ ಆಗ್ಲಿಕ್ಕತ್ತದಲ್ಲ ಅಂತಂದ್ರೆ ಹಂಗಲ್ಲ. ಯಾವ ಸೆಲ್ಸ್ ಕ್ಷೀಣ ಆಗ್ತಾವೋ ಅದೇ ಕ್ಷಣದೊಳಗೆ ಆ ಸೆಲ್ನ ಪುನರುತ್ಪತ್ತಿ ಆಗುವಂಥ ವಿಚಾರ, ಆ ಸಂಸ್ಕೃತಿ, ಆ ಪದ್ಧತಿಯನ್ನು ಹೇಳಿಕೊಟ್ಟದ್ದೇ ಆಯುರ್ವೇದ. ಅದನ್ನು ಮುಂದಿನ ದಿನಾಂಗದೊಳಗೆ ಈ ವೈದ್ಯ ಕ್ಷೇತ್ರ, ಬಯಾಲಜಿ, ಝೂಯಾಲಜಿ ಅನ್ನುವಂಥ ಸಬ್ಜೆಕ್ಟ್ಗಳು ಬಂದು ಅದನ್ನು ವಿಸ್ತಾರ ಮಾಡಿರಬಹುದು, ಅದನ್ನು ಪ್ರದರ್ಶನ ಮಾಡಿರ್ಬೋದು, ಅದನ್ನು ತೋರಿಸ್ಕೊಟ್ಟಿರ್ಬೋದು ಮೈಕ್ರೋಸ್ಕೋಪಿಕಲಿ. ಆದರೆ ಆಯುರ್ವೇದ ಇದನ್ನು ಎಷ್ಟೋ ಸಾವಿರ, ಭಾಳ ಜನ ಹೇಳ್ತಾರೆ ರೀ 5,000 ವರ್ಷದ ಹಿಂದೆ ಆಯುರ್ವೇದ ಇತ್ತು ಅಂಥೇಳಿ. ಹಿಂಗೆ ಹೇಳಲಿಕ್ಕತ್ತ 5,000 ವರ್ಷ ಆಗ್ಯದ. ಅಂದ್ರೆ ಆಯುರ್ವೇದ 5,000 ವರ್ಷದಿಂದ ಇತ್ತು ಅಂತ ಹೇಳ್ತಾನೆ 5,000 ಆಗ್ಯದ. ಮತ್ತು ಅದನ್ನು ಹಿಂದಿನ 5,000 ಯಾರು ಕೌಂಟ್ ಮಾಡ್ಬೇಕು? ಅದನ್ನು ಯಾರೂ ನೆನಪಿಟ್ಕೊಳ್ಳಂಗಿಲ್ಲ. ಹಾಗಾದರೆ ಇಂತಹ ಅತ್ಯಂತ ಪ್ರಾಚೀನ, ಒಂದೇ ಶಬ್ದ ಅತ್ಯಂತ ಪ್ರಾಚೀನ, ನಮಗೆ ಶಕ್ತಿಗೆ, ಬುದ್ಧಿಗೆ, ನಮ್ಮ ಕ್ಯಾಲ್ಕುಲೇಷನ್ನಿಗೆ ಸಿಗದೇ ಇರುವಷ್ಟು ಹಳೆಯದು ಆಯುರ್ವೇದ. ಅಷ್ಟು ಶಬ್ದ ನಮಗೀಗ ಗೊತ್ತಿರಲಿ. ಹಾಗಾದ್ರೆ ನಾವು ಏನು ಆಯುರ್ವೇದದ ಪದ್ಧತಿಗಳನ್ನ ಅಳವಡಿಸ್ಕೊಂಡಿವಿ, ಯಾವುದನ್ನು ಅಳವಡಿಸ್ಕೊಂಡಿಲ್ಲ? ಒಂದು ಭಾಳ ಚಲೋ ಅಳವಡಿಸ್ಕೊಂಡಿವಿ ನಾವು. ಏನು ಅಳವಡಿಸ್ಕೊಂಡಿವಿ ಅಂದರೆ ಪ್ರಾತರಂಬುಪಾನ ಅಂತ ಆಯುರ್ವೇದದೊಳಗೆ ಹೇಳ್ಯಾರ. ಎಷ್ಟು ಜನ ಇಲ್ಲಿದ್ದವ್ರು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದಿರಿ? ಪ್ರಾಯ ಎಲ್ಲರೂ ಕುಡಿತೀರಿ, ಅಧ್ಯಕ್ಷರು ಸಹಿತ ಎಲ್ಲರೂ ಕುಡಿತೀರಿ ಅಂತ ಅನಿಸ್ತು. ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು. ಎಷ್ಟು ಜನ ಈ ಕೈ ಎತ್ತಿದವ್ರೊಳಗೆ ಎಷ್ಟು ಜನ ಅರುಣೋದಯ ಕೇಳ್ತೀರಿ? ಅರುಣೋದಯ, ಸೂರ್ಯೋದಯ ಅಲ್ಲ, ಅರುಣೋದಯ. ಅರುಣೋದಯ ಅಂದ್ರೆ ಗೊತ್ತಾ? ಸೂರ್ಯೋದಯಕ್ಕೆ 1:15 ಮುಹೂರ್ತ. ಒಂದು ಮುಹೂರ್ತ 48 ನಿಮಿಷ. 48 + 24 ಪ್ರಾಯ 6 ಗಂಟೆಗೆ ನಿಮ್ಮೂರೊಳಗೆ ಸೂರ್ಯೋದಯ ಆಗ್ತದಂದ್ರೆ 4:15 ಎಷ್ಟು ಜನ ಹೇಳ್ತೀರಿ? ಅಷ್ಟು ಜನ. ಹಾಂ. ಇನ್ನು ಉಷಕ್ಕಾಲಕ್ಕೆ ಯಾರು ಹೇಳ್ತೀರಿ? ಉಷಕ್ಕಾಲ ಅಂದ್ರೆ ಮತ್ತೆ 1:15 ಮುಹೂರ್ತ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. 1:15 ಮುಹೂರ್ತ ಮತ್ತು 48 + 24 ಅಷ್ಟು ಲಘು ಯಾರು ಹೇಳ್ತೀರಿ? ಅವಾಗ ಮಲ್ಕೋತಿರ್ತೀವ್ರಿ 3 ಗಂಟೆ, ಪ್ರಾಯ 3-3:30 ಮಧ್ಯದೊಳಗೆ. ಯಾರು 3 ಗಂಟೆ 3:30 ಮಧ್ಯದೊಳಗೆ ಏಳಬೇಕ್ರಿ, ಮಲ್ಕೊಳ್ಳೋದಲ್ಲ, ಏಳವ್ರಿದ್ದೀರಿ, ಅವರು ಮಾತ್ರ ಮುಂಜಾನೆ ಎದ್ದು ನೀರು ಕುಡಿಬಹುದು.
ಬಾಕಿ ಯಾರೂ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬಾರ್ದು. ಏನ್ರಿ ಉಲ್ಟಾ ಹೇಳಿದ್ರಲ್ಲ, ನಮ್ಗೆ ರಾಮದೇವ್ ಬಾಬಾ ಎದ್ದ ತಕ್ಷಣ ನೀರು ಕುಡಿ ಅಂತ ಹೇಳ್ಯಾರ, ಯೋಗ ಮತ್ತು ಧ್ಯಾನ ಕೇಂದ್ರ, ನೀವೇನೋ ಉಲ್ಟಾನೇ ಹೇಳ್ಬಿಟ್ರಲ್ಲ. ಯಾಕೆ ಅವ್ರು ಹೇಳ್ಯಾರಂದ್ರ, ರಾಮದೇವ್ ಬಾಬಾ ಸ್ವತಃ 3 ಗಂಟೆ ಕೇಳ್ತಾರ, ಅವ್ರು ಹೇಳಿದ್ದನ್ನ ಎಲ್ಲ ಪಾಲಿಸ್ತೀರಿ, ಅವ್ರು ಏನು ಮಾಡ್ತಾರ ಅದನ್ನ ಮಾಡಂಗಿಲ್ಲಲ್ಲ. ನೀರು ಕುಡಿ ಅಂತಂದ್ರೆ ಕುಡಿದು ಬಿಡ್ತೀರಿ. ಎಷ್ಟು ಗಂಟೆಗೆ ಕುಡಿಬೇಕು, ಹೆಂಗೆ ಕುಡಿಬೇಕು, ಪದ್ಧತಿ ಇದೆ, ಅದಕ್ಕೊಂದು ನಿಯಮ ಇದೆ, ಅದನ್ನು ಯೋಗಶಾಸ್ತ್ರದೊಳಗೆ ತಿಳಿಸಿದೆ, ಅದನ್ನು ನಾವು ಬಿಟ್ಟೀವಿ. ಉಷಕ್ಕಾಲಪಾನ ಅಂತ ಆಯುರ್ವೇದ ಹೇಳಿದೆ. ಏನು ಉಷಕ್ಕಾಲ? ಸುಮಾರು 3-3:30 ಎದ್ದು ಬಹಿಶೌಚ ಮುಗಿಸಿ 2 ಗುಟುಕ್ ಅಂದ್ರೆ 2 ಸಿಪ್ಸ್, ನಿಮ್ಮ ದೊಡ್ಡ ಬಾಯಿ ತೆಗೆದು ಅರ್ಧ ಲೋಟ ತುಂಬೋ ಹಂಗೆ ಬಾಯಿ ತುಂಬಿಕೊಂಡು ಆಮೇಲೆ ಹಿಂಗೆ ಗುಟುಕ್ ಅನ್ನೋ ಹಂಗಿಲ್ಲ. ನೀವು ಬೇಕಾದಷ್ಟು ಬಾಯಿ ತೆಗೆದು ತುಂಬಿಕೊಳ್ರಿ, ಒಳಗೆ ಹೋಗೋ ಮುಂದೆ ಅದು ಎಷ್ಟು ಪ್ರಮಾಣ ಹೋಗ್ಬೇಕೋ ಅಷ್ಟೇ ಹೋಗ್ತದೆ. ಅದಕ್ಕೆ 1 ಗುಟುಕು ಅಂತ ಕರಿತೀವಿ. ಅಂಥದ್ದು 2 ಗುಟುಕ್ನಷ್ಟು ನೀರು ಕುಡಿಬೇಕು. ಈಗೆಲ್ಲ ಮುಂಜಾನೆ ಎದ್ಕೊಳ್ಳಿ ನೀರು ಕುಡ್ರೆ, ನಾವು ಮುಂಜಾನೆ ಎದ್ಕೊಳ್ಳೆ ನೀರು ಅರ್ಧ ಲೀಟ್ರ್ 1 ಲೀಟ್ರ್ ಎದ್ದು ಕೂಡಲೇ ಕುಡಿತೇವ್ರಿ, ಬಿಸಿನೀರು ಕುಡಿತೇವ್ರಿ, ಅದಕ್ಕೆ ನಿಂಬೆಹಣ್ಣು ಹಾಕ್ತೇವ್ರಿ, ಮತ್ತೇನೋ ಜೇನುತುಪ್ಪ ಹಾಕ್ತೇವ್ರಿ. ಮಹಾವಿಷ ಸೇವನೆ ಮಾಡ್ತಾ ಇದ್ದೀರಿ, ಮಹಾವಿಷ ಸೇವನೆ ಮಾಡಿ. ಎಷ್ಟು ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಇಲ್ಲಿ? ಆ್ಯಸಿಡಿಟಿ ಪ್ರಾಬ್ಲಮ್, ಎದ್ದು ಕೂಡಲೇ ಗ್ಯಾಸ್ ಆಗ್ತದ್ರಿ, ಮೋಷನ್ ಕ್ಲಿಯರ್ ಆಗಂಗಿಲ್ಲ, ಶುಗರ್ ಇದೆ, ಸ್ಕಿನ್ ಪ್ರಾಬ್ಲಮ್ ಇದೆ, ಜಾಯಿಂಟ್ ಪ್ರಾಬ್ಲಮ್ ಇದೆ. ಎಲ್ಲದಕ್ಕೂ ಒಂದೇ ಕಾರಣ, ನಿಮ್ಮ ಬೆಳಗ್ಗೆ ನೀರು ಕುಡಿಯೋದು. ಬಿಟ್ಟು ನೋಡ್ರಿ, ಹೇಳಬಾರ್ದು ಹೀಗೆ. ಕೆಲವು ವೈದ್ಯ ಪದ್ಧತಿಗಳು ಹೇಗೆ ಹೇಳಿದ ಅಂದ್ರೆ, ಯಾಕಂದ್ರೆ ಶಲೋಡಿ ಅಂಟಿ ಇಲ್ಲೇ ಇದಾರ, ಅವ್ರ ಆಲೋಪತಿ ಹಿಂದಾಡಿ ನನ್ನ ಕರೆದು ಬಡದೇ ಬಿಡ್ತಾರೆ ಅವರು. ಅವ್ರ ಮಗ ನಾನು ಅಗ್ರಿ ಕ್ಲಾಸ್ಮೇಟ್ಸ್, ಯಾಕೋ ಮಗನ ಹಿಂಗೆ ಹೇಳಿದೆ ಅಂತೇಳಿ ನಾನು ಬಡದ್ರೆ ಏನು ಮಾಡೋದು? ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ಲಿಕ್ಕೆ ಎಷ್ಟು ಜನಕ್ಕೆ ಥೈರಾಯ್ಡ್ ಇದೆ ಇಲ್ಲಿ? ಫ್ರ್ಯಾಂಕ್ ಒಪಿನಿಯನ್, ಥೈರಾಯ್ಡ್ ಎಷ್ಟು ಜನಕ್ಕಿದೆ? ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ಗುಳಿಗೆ ಬಾಯಿ ಹಾಕೊಂಡು ನೀರು ಕುಡಿತೀರಿ, ಕರೆಕ್ಟ್? 5 ಗಂಟೆ 6 ಗಂಟೆಗೆ ಹೇಳ್ತೀರಿ, ಎದ್ದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೋತೀರಿ. ನಿಮ್ಮ ದಿನ ಪ್ರಾರಂಭ ಆಗೋದೇ ಗುಳಿಗೆಯಿಂದ, ಹೌದಾ? ಆ ಗುಳಿಗೆ ತೊಗೊಳ್ಲಿಕ್ಕೆ ಏನು ಶುರು ಮಾಡ್ಯಾರಲ್ಲ ಅವ್ರಿಗಷ್ಟೇ ಅದು, ಮುಂಜಾನೆ ಅಷ್ಟು ನೀರು ಕುಡೀರಿ, ಆ ಗುಳಿಗೆ ಜೊತೆಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಈಗ ಸುಮಾರು ವರ್ಷಗಳಿಂದ ಯಾರು ತೊಗೊಳ್ತಾ ಬರ್ತಿರ್ತಾರೆ ಟ್ಯಾಬ್ಲೆಟ್ಸ್, ನೀರಿನ ಅವಶ್ಯಕತೆ ಇಲ್ಲರಿ ಅವರಿಗೆ. ತಂತಾನೇ ಡಬ್ಬಿ ಕೈ ಹೋಗ್ತದೆ, ಗುಳಿಗೆ ಒಂದೇ ಕೆಳಗೆ ಬೀಳುತ್ತದೆ, ಅದನ್ನು ಒಂದೇ ಬಾಯಿಗೆ ತಾನೇ ಒಳಗೆ ಹೋಗ್ತದೆ, ನೀವೇ ನೀರು ಕುಡಿಬೇಕಾಗಿಲ್ಲ. ಅದರ ಪದ್ಧತಿಯನ್ನು ಬದಲು ಮಾಡ್ರಿ. ಅತ್ಯಂಬುಪಾನಂ ಮಹದೋಷಕರಾಣಂ ಅಂತ ಆಯುರ್ವೇದ ಹೇಳಿದೆ. ಏನಿದರ ಅರ್ಥ ಅಂದರೆ, ಯಾರು ಅವಶ್ಯಕತೆಗೆ ಮೀರಿ ನೀರು ಕುಡಿತಾರೆ ಅವರಿಗೆ ಮಹಾದೋಷಗಳು ಬರ್ತವೆ. ಮಹಾದೋಷ ಅಂತಂದ್ರೆ ಈ ಗ್ರಹ ದೋಷಗಳಲ್ಲ, ದೋಷ ಅಂದ್ರೆ ನಮ್ದೊಳಗೆ ರೋಗ ಅಂತ ಅರ್ಥ. ಮಹಾರೋಗಗಳು ಬರ್ತಾವಂತ. ಮಹಾರೋಗಗಳು ಯಾವುವು? ಅಷ್ಟೌ ಮಹಾರೋಗ, 8 ಮಹಾರೋಗಗಳಿವೆ. ಅದರೊಳಗೆ ಮಧುಮೇಹ 1, ಹೃದ್ರೋಗ 2. ಮಧುಮೇಹ 1, ಹೃದ್ರೋಗ 2. ಈ ಉಳಿದ 6 ಆಮೇಲೆ ವಿಚಾರ ಮಾಡೋಣ, ಮತ್ತೊಂದು ಸೆಷನ್, ಮತ್ತೊಂದು ದಿವಸ ತಗೊಳ್ಳೋಣ ಅಂತ. ನಿಮಗೆ ಇವುಗಳನ್ನು ಬಿಡಬೇಕು ಅಂತಂದ್ರೆ ನೀರನ್ನು ಪ್ರಮಾಣಬದ್ಧವಾಗಿ ಕುಡಿಬೇಕು. ನಾವು ಪ್ರಮಾಣಬದ್ಧವಾಗಿ ಕುಡಿದೇವ್ರಿ. ನಾವು ನ್ಯೂಟ್ರಿಷನ್ನಿಗೆ ಭೇಟಿಯಾಗೀವಿ, ಡಯಟಿಷಿಯನ್ನಿಗೆ ಭೇಟಿಯಾಗೀವಿ. ಅವ್ರು ಒಬ್ಬ ವ್ಯಕ್ತಿ ಪ್ರತಿ ದಿವಸ 5 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿರ್ತಾರೆ, ಕರೆಕ್ಟ್? ಎಲ್ಲರಿಗೂ ಹೇಳಿರ್ತಾರೆ 5 ಲೀಟರ್ ಕುಡಿಬೇಕು ಅಂತ ಹೇಳಿ. ನೀವೆಲ್ಲ ಏನು ಮಾಡ್ತೀರಿ? 4 ಜನ ಇದ್ದಾರೆ ಅಂದ್ರೆ 20 ಬಾಟ್ಲಿ 1 ಲೀಟ್ರದ್ದು ಅವ್ನು ತುಂಬಿ ಇಟ್ಬಿಡೋದು, ಹೆಸರು ಬರೆಯೋದು ಮುಂದೆ. ನೀ ಎಷ್ಟು ಲೀಟರ್ ಕುಡ್ದಿ, ನೀ ಎಷ್ಟು, 24 ತಾಸ್ನಾಗ ಹೆಂಗಾರ ಮಾಡಿ 5 ಬಾಟ್ಲಿ ಡಬ್ಬ ಹಾಕಬೇಕು. ಅದನ್ನು ಬಿಟ್ಟು ಮತ್ತೇನೇನು ಕುಡಿಯೋ ಅವೆಲ್ಲ ಸಪ್ರೇಟ್, ಅವು ಕ್ಯಾಲ್ಕುಲೇಷನ್ ಇಲ್ಲ. ಮತ್ತೇನೇನು ಅಭ್ಯಾಸ ಇದ್ರೆ ಅವು ಕುಡಿಯೋದನ್ನು ಸಪ್ರೇಟ್, ಅದ್ರ ಲೆಕ್ಕಿಲ್ಲ. ಚಹಾ, ಮಜ್ಜಿಗೆ, ಜ್ಯೂಸು ಅವೆಲ್ಲ ಪ್ರತ್ಯೇಕ, ವಗೈರೆ. ಹಿಂಗೆ 5 ಲೀಟರ್ ಕುಡಿಯುವಂತಹ ಪದ್ಧತಿಯನ್ನು ಅನೇಕ ಜ್ಞಾನಿಗಳು ಅಂತ ಕರೆಸ್ಕೊಂಡವರು ನಮ್ಮೆಲ್ಲರ ತಲೆಯೊಳಗೆ ಹಾಕ್ಯಾರ. ಎಲ್ಲಿವರೆಗೂ ಆಯುರ್ವೇದ ಕಲ್ತಿದ್ದಿಲ್ಲ ಅಲ್ಲಿವರೆಗೂ ನನಗೂ ಗೊತ್ತಿದ್ದಿಲ್ಲ, ನಾವು ಕುಡಿತಿದ್ವೇನೋ ಗೊತ್ತಿಲ್ಲ. ಇಷ್ಟೊತ್ತವರೆಗೂ ಕೃಷಿ ಬಗ್ಗೆ ವಿಶೇಷ ಚರ್ಚಾ ನಡೆದಿತ್ತಿಲ್ಲೇ. ಭಾಳ ಜನ ಕೃಷಿಕರಿದ್ದೀರಿ, ಪ್ರಾಯ ಎಲ್ಲರೂ ಅದನ್ನು ಅಡಾಪ್ಟ್ ಮಾಡಿರಿ. ನೀವೊಂದು ಗಿಡ ಹಚ್ಚಿರ್ತೀರಿ ಮನೆಯೊಳಗೆ, ಗುಲಾಬಿ ಗಿಡನೋ ತುಳಸಿ ಗಿಡನೋ ಹಚ್ಚಿರ್ತೀರಿ. ಒಂದು ವಾರ ನಾವು ಊರಿಗೆ ಹೋಗ್ಬೇಕಾಗದ ಅಂತ ಒಂದು ಕೊಡ ನೀರು ಅದಕ್ಕೆ ಮೊದಲೇ ಶುರು ಹೋಗ್ಬಿಟ್ರೆ ಏನಾಗ್ತದೆ? ನೀವು ಬರೋದ್ರೋ ಗಿಡನೂ ಇರಂಗಿಲ್ಲ, ಆ ಪಾಟು ಇರಂಗಿಲ್ಲ. ಈಗಿನ ಪಾಟು ಸುಟ್ಟಿರಂಗನೇ ಇಲ್ಲ, ಅವನ್ನ ನೀರು ಭಾಳ ಆಗಿನ ಗಿಡದ ಜೊತೆಗೆ ಪಾಟು ಕರಿಗೆ ಹೋಗ್ಬಿಡ್ತದೆ. ಹಂಗೆ ದೇಹವೂ ಅದೇ ರೀತಿಯಾಗಿದೆ. ಅವಶ್ಯಕತೆ ಮೀರಿ ಏನನ್ನೇ ನೀವು ದೇಹಕ್ಕೆ ಕೊಟ್ಟರೆ ದೇಹ ಅದನ್ನು ತನ್ನ ಶಕ್ತಿ ಇರೋವರೆಗೂ ತ್ಯಾಗ ಮಾಡ್ತದೆ, ಅದನ್ನು ಹೊರಗೆ ಹಾಕ್ತದೆ. ವಾಂತಿನೋ, ಮೂತ್ರನೋ, ಮಲನೋ, ಸ್ವೇದನೋ ಹೊರಗೆ ಹಾಕ್ತದೆ. ಶಕ್ತಿ ಮೀರ್ತು ಅಂದರೆ ಕೈ ಚೆಲ್ಲಿ ಕೂಡ್ತದೆ. ಅದು ದೇಹ ಕೈ ಚೆಲ್ತು ಅಂದರೆ ಡಾಕ್ಟರ್ ಕೈ ಹಿಡಿಬೇಕಾಗ್ತದೆ. ಆದ್ರೆ ಡಾಕ್ಟರ್ ಕೈ ಎಷ್ಟೊತ್ತು ಹಿಡಿತಾರೆ? ಅವ್ರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿರ್ತಾರೆ ಡಾಕ್ಟರ್ಸ್. ನಾವೆಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ಕೈ ಹಿಡಿದಿರ್ತೀವಿ. ಹಿಡ್ದಂಗೆ ಆಗಿರ್ಬೇಕು, ಜಕ್ಕೊಂಡು ಅಂದ್ರೆ ಜಾರಿ ಹೋಗಿರ್ಬೇಕು. ಹಂಗೆ ಪರಿಸ್ಥಿತಿ ನೀವು ತರಬಾರದು ಅಂತ ಆದರೆ ನಿಮ್ಮ ಬಾಯಾರಿಕೆ ಅಂತ ಏನು ದೇವ್ರು ಇಟ್ಟಾನ ನಿಮ್ಮ ದೇಹಕ್ಕೆ, ಆ ಮಾತನ್ನು ನೀವು ಕೇಳ್ರಿ. ಹಸಿವಾದಾಗ ಊಟ ಮಾಡ್ರಿ,
ಬಾಯಾರಿಕೆ ಆದಾಗ ನೀರು ಕುಡೀರಿ. ಈ ಪದ್ಧತಿ ಪ್ರಾಚೀನ ಆಯುರ್ವೇದದೊಳಗಿತ್ತು. ಈಗ ಎಷ್ಟು ಜನಕ್ಕೆ ಶುಗರ್ ಇದೆ ಇಲ್ಲಿದ್ದವರಿಗೆ? ಎಷ್ಟು ಜನಕ್ಕೆ ಶುಗರ್ ಇದೆ? ಸುಮಾರು ಜನಕ್ಕೆ ಶುಗರ್ ಇದೆ ಅಲ್ವಾ? ಸುಮಾರು ಜನಕ್ಕೆ ಶುಗರ್ ಇದೆ, ನಿಮ್ಮ ಮನೆಯೊಳಗಿನವ್ರಿಗೂ ಇರಬಹುದು. ಶುಗರ್ ಇದ್ದವರಿಗೆ ಒಂದು ಡಯಟ್ ಚಾರ್ಟ್ ಕೊಟ್ಟಿರ್ತಾರೆ ನಿಮಗೆ, ಡೈಟಿಷಿಯನ್ಸ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್ಸ್. 7 ಗಂಟೆಗೆ ಅರ್ಧ ಕಪ್ ಟೀ, 30 ml ಟೀ, ml ಒಳಗೆ ಬರ್ತಿರ್ತಾರೆ ಅವರು, 30 ml ಟೀ ವಿದೌಟ್ ಶುಗರ್. ಆಮೇಲೆ 8 ಗಂಟೆಗೆ ಬ್ರೇಕ್ಫಾಸ್ಟ್, 1 ಇಡ್ಲಿ, 1 ಕಪ್ ಸಾಂಬಾರ್, ಸ್ವಲ್ಪ ಚಟ್ನಿ, ಅದು ಡ್ರೈ ಕೊಕೊನಟ್ ರೋಸ್ಟ್ ಮಾಡಿದ್ದ, ಹಸಿ ಕೊಬ್ಬರಿ ತಿನ್ನೋಂಗೆ. 10 ಗಂಟೆಗೆ ಮತ್ತು ಏನು ನಿಮ್ದು ಸ್ವಲ್ಪ ಟೀನೋ ಅಥವಾ ಜ್ಯೂಸೋ ಏನಾದ್ರು ತಗೋರಿ ಅಂತಾರ. 8 ಗಂಟೆಗೆ ಊಟ, 2 ಡ್ರೈ ಫುಲ್ಕ, ಎಣ್ಣೆ ಹಚ್ಚಲಾರದ ಚಪಾತಿ, 1 ಕಪ್ ಪಲ್ಯ, ಅದಕ್ಕೆ ಎಣ್ಣೆ ಇರಂಗಿಲ್ಲ, ಮಸಾಲೆ ಇರಂಗಿಲ್ಲ, ಸುಡುಗಾಡು ಏನು ದನ ತಿಂದಂಗೆ ತಿನ್ನೋದು. ಆಮೇಲೆ 1 ಕಪ್ ಸಾಂಬಾರ್. 4 ಗಂಟೆಗೆ 2 ಬಿಸ್ಕಿಟ್, 1/2 ಕಪ್ ಟೀ ವಿದೌಟ್ ಶುಗರ್. 6 ಗಂಟೆಗೆ 2 ಸ್ಲೈಸ್ ಆ್ಯಪಲ್. 8 ಗಂಟೆಗೆ ಮತ್ತೆ 2 ರೋಟಿ ಅಥವಾ ಚಪಾತಿ, 1 ಕಪ್ ಅನ್ನ, ಮಜ್ಜಿಗೆ. ರಾತ್ರಿ 11 ಗಂಟೆಗೆ 1 ಕಪ್ ಹಾಲು. ಒಬ್ಬ ರೈತ ಹೋದ್ನಂತ ಇಂಥ ಒಬ್ಬ ವೈದ್ಯರ ಕಡೆ, ಹಿಂಗೆ ಶುಗರ್ ಇದೆಪ್ಪ ಮತ್ತು ನೀ ಹಿಂಗೆಲ್ಲ ಮಾಡಬೇಕು ಅಂಥೇಳಿ. ಆ ರೈತ ಏನು ಮಾಡಬೇಕು? ನಾವೆಲ್ಲ ಆದ್ರೆ ಏನು ಮಾಡ್ತೀವಿ? ಹ್ಞೂ ರೀ ಮಾಡ್ತೀವಿ ರೀ, ಹೆಲ್ತ್ ಕಾನ್ಷಿಯಸ್ ವ್ಯಕ್ತಿ ನಾವೆಲ್ಲರೂ ಈಗ ಹ್ಞೂ ರೀ ಮಾಡ್ತೀವಿ ಅಂತೀವಿ. ಆ ವ್ಯಕ್ತಿ ಏನು ಹೇಳಿದ ಆ ಡಾಕ್ಟ್ರಿಗೆ ಅಂದ್ರೆ, ನಾ ಇದ್ದೆ ಅಲ್ಲೇ, ಅಂದರೆ ಇನ್ನೂ ಇಂಟರ್ನ್ಶಿಪ್ನಾಗ ಇದ್ದೆ ನಾನು. ಆ ವ್ಯಕ್ತಿ ಪೇಪರ್ ತೊಗೊಂಡು ಹರಿದ, ಇದನ್ನೆಲ್ಲ ನೀನೇ ಮಾಡ್ಕೋತ ಕೊಡು, ಇದನ್ನ ಮಾಡ್ಕೋತ ಕೂತ್ರು ಹೊಲ್ದಾಗ ಯಾವ ಕೆಲಸ ಮಾಡ್ಬೇಕು? ತಾಸಿಗೊಮ್ಮೆ ಅದನ್ನು ತಿನ್ನು, ಇದನ್ನು ಕುಡಿ ಅಂತಂದ್ರೆ ಹೊಲ್ದಾಗ ಕೆಲಸ ಯಾರು ಮಾಡಬೇಕು? ಈ ಪದ್ಧತಿ ಆಯುರ್ವೇದದ್ದು ಅಲ್ಲ. ದ್ವೇ ಕಾಲೇ ಭುಂಕ್ತ್ವಾ, 2 ಹೊತ್ತು ಊಟ ಮಾಡಬೇಕು. ಎಲ್ಲಿವರೆಗೂ? ಯತ್ ತೃಪ್ತಿಕರಂ ಭವೇತ್ ತದೇವ ಭೋಜನಂ. ಭೋಜನ ಅಂದ್ರೆ ಏನ್ರಿ? ಯಾವುದನ್ನ ಸೇವನೆ ಮಾಡಿದ್ಮೇಲೆ ತೃಪ್ತಿ ಆಗಿರ್ಬೇಕು. ನಾವು ಊಟ ಮಾಡೀನಿ ಅಂತ ನಮಗೆ ಅನಿಸ್ಬೇಕು. ಹಂಗೆ ಅನಿಸಿದ್ದಕ್ಕೆ ನಾವು ಭೋಜನ ಅಂತೀವಿ. ನೀವು 2 ಚಪಾತಿ ತಿನ್ರಿ, ಪಾಪ ಅವ್ನ ಕೆಪಾಸಿಟಿ 10 ಚಪಾತಿ ತಿನ್ನೋದಿದ್ರೆ ಅವ್ನು 2 ತಿಂದ್ರೆ ಅವ್ನಿಗೆ ಏನು ಹತ್ತಬೇಕು? ಅಡ್ಜಿಬ್ ಖಲ್ಲ ಪಡ್ಜಿಬ್ ಬೊಂಬಲ್ ಅಂತಂತ ಮರಾಠಿ ಒಳಗೊಂದು ಗಾದೆ ಮಾತಿದೆ, ಯಾರಿಗೂ ಮರಾಠಿ ಗೊತ್ತಿದ್ರೆ ಗೊತ್ತಾಗ್ಬೋದು. ಅಡ್ಜಿಬ್ ಖಲ್ಲ ಅಂದ್ರೆ ಈ ಮಾತಾಡೋ ನಾಲ್ಗಿ ತಿಂದಿರ್ತದ, ಪಡ್ಜಿಬ್ ಒಳಗಿಂದ ಒಂದು ಕಿರ್ನಾಲ್ಗಿ ಇರ್ತದಲ್ಲ, ಅದು ಹೊಯ್ಕೋತದಂತ, ನನಗೇನು ಹತ್ತಲೇ ಇಲ್ಲ ನೀ ತಿಂದದ್ದು ಅಂತ. ಈ ರೀತಿಯಾದಂಥ ಆಹಾರ ಸೇವನೆ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಹೆಲ್ತ್ ಅನ್ನೋದು ಪೂರ್ತಿ ಬೇರೆ ರೀತಿಯ ಮಾರ್ಗಕ್ಕೆ ಹಿಡಿತದೆ. ಇದು ಆಯುರ್ವೇದದ ವಿಚಾರ ಅಲ್ಲ. 2 ಹೊತ್ತಿನ ಭೋಜನ ಹೇಳ್ಯಾರ. ಹೆಂಗೆ ಊಟ ಮಾಡಬೇಕು ಅನ್ನೋದನ್ನು ಬಹಳ ವಿಶ್ಲೇಷಿತವಾಗಿ ಹೇಳ್ಯಾರ. ಯಾರಿಗಾದ್ರೂ ಸಮಯ ಸಿಕ್ಕರೆ ಮರಾಠಿಯಲ್ಲಿದೆ ಈ ಪುಸ್ತಕ, ಮರಾಠಿ ಬಂದವರು ಓದ್ರಿ. ಇದರದ್ದು ತರ್ಜುಮೆ ನಡೀತಾ ಇದೆ, ಕನ್ನಡಕ್ಕೆ ಅನುವಾದ ನಾನೇ ಮಾಡ್ತಾ ಇದ್ದೀನಿ. ಈ ಅಡಿಗೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಆಯುರ್ವೇದ ಶಾಸ್ತ್ರ ಹೇಳಿದೆ. ದಿನ ನಿಮ್ಮ ಮನೆಯೊಳಗಿಂದ ಅಡಿಗೆ ಹೆಂಗೆ ಮಾಡಬೇಕು? ಎಲ್ಲರೂ ಹೆಂಗೆ ಮಾಡಿ, ಸಾಂಬಾರು ಹೆಂಗೆ ಮಾಡ್ತೀರಿ? ಬ್ಯಾಳಿ ಕುದಿಸ್ತೀರಿ, ಕುದಿಸೋವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಹಾಕ್ತೀರಿ, ಕುಕ್ಕರ್ನ್ಯಾಗ 3 ಸತಿ ಸೀಟಿ ಚಲೋತ್ನ್ಯಾಗ ಹೊಡಿಸಿ ಅದನ್ನು ಕೆಳಗೆ ಇಳಿಸಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಸಾಲೆ ಪುಡಿ MTR ಗರಂ ಮಸಾಲ ಮೇಲೆ 1 ಚಮಚೆ ಎಣ್ಣೆ ಒಗ್ಗರಣೆ ಕೊಟ್ಟು ಚರ್ರ ಅನಿಸಿ, ಕೊಬ್ಬರಿ ಕೊತ್ತಂಬರಿ ಇದ್ರೆ, ಈಗ 70 ರೂಪಾಯಿ ಒಂದು ಕಾಯಿ, ಚಲೋ ಕಾಯಿ, ತಲೆನೇ ಹೊಡ್ಕೋಬೇಕು ಆ ಕಾಯಿ ರೇಟ್ ಕೇಳಿದರೆ ಅಂತ. ಹಿಂಗೆ ಇದ್ದವರು, ಅನುಕೂಲ ಇದ್ದವ್ರು ಹಾಕ್ತಾರೆ, ಇಲ್ಲದೆ ಇದ್ದವ್ರು ಎಲ್ಲಿ ಕಾಯಿ ನಡಿ ಅಂಥೇಳಿ ಅಷ್ಟ ತಗೋತಾರೆ. ಯಾವುದೇ ಶಾಖ ವರ್ಗಗಳನ್ನು ದ್ರವೀಯ ಪದಾರ್ಥದೊಳಗೆ ಹಾಕಬಾರದಂತ ಆಯುರ್ವೇದ ಹೇಳಿದೆ. ಶಾಖ ವರ್ಗ ಅಂತಂದ್ರೆ ತರಕಾರಿಗಳು. ನಾವೆಲ್ಲ ಸಾಂಬಾರ್ ಅಂತಂದ ತಕ್ಷಣ ಕುಂಬಳಕಾಯಿ, ಟೊಮೆಟೊ, ಗಜ್ಜರಿ, ಸೌತೆಕಾಯಿ ದೊಡ್ಡ ಹೆಚ್ಚಿ ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸ್ ಥರ ಬಾಯೊಳಗೆ ಅವು ಬರಬೇಕು ಪೀಸ್ಗಳು. ಆ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿನ್ನುವಂಥ ಪದ್ಧತಿ ನಮ್ಮಲ್ಲಿದೆ. ಇದೆಯೋ ಇಲ್ಲೋ? ಎಷ್ಟು ಜನಕ್ಕೆ ನಾವೆಲ್ಲ ಸಾಂಬಾರು ಹುಳಿ ಅಂತ ಕರೀತಾರೆ, ಅದನ್ನು ಸಾಂಬಾರು ಅಂತ ಕೆಲವ್ರ ಕಡೆ ಕರೀತಾರೆ. ರಸಮ್ ಅಂದರೆ ಬರೀ ನೀರು ಉಪ್ಪು ಖಾರ ಪುಡಿ ಹಾಕಿ ಕುದಿಸಿದ್ರೆ ಅದು ರಸಮ್ ಅಂತ. ಇದು ಆಯುರ್ವೇದಕ್ಕೆ ವಿರೋಧವಾದಂತಹ ಆಹಾರ. ನೀವು ಭಾಳ ಡಿಟೇಲ್ ಆಗಿ ನಾನು ಹೇಳ್ತಾ ಹೋದರೆ ನಾಳೆಯಿಂದ ನಿಮ್ಮ ಮನೆಯಾಗಿನ ಈ ಕಡೆ ಬೆಲ್ಟಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯೊಳಗಿನ ಮೇಡಮ್ಗಳೆಲ್ಲ 2 ಕೊಡ್ತಾರೆ ನಿಮ್ಗೆ, ಅಂದರೆ ಬಾಯಿ ಮಾತಿನಿಂದ, ಕೈಯಿಂದ ಅಲ್ಲ. ಏನು ಅಡುಗೆ ಮಾಡ್ಬೇಕು? ಹಂಗಾದ್ರೆ ಅಲ್ಲೇ ಹೋಗಿದ್ದು ಬಿಡ್ರಿ, ನೀವು ಎಲ್ಲಿ ಕಲ್ತು ಬಂದಿರಲ್ಲ ಅಲ್ಲೇ ಇದ್ದು ಬಿಡ್ರಿ ಅಂತ ಹೇಳೋ ಪರಿಸ್ಥಿತಿ ಬರಬಹುದು ಅನ್ನೋದಕ್ಕೋಸ್ಕರ ಭಾಳ ಡಿಟೇಲ್ ಹೇಳಂಗೆ, ಸ್ವಲ್ಪ ಮೇಲ್ಮೇಲೆ ಅಷ್ಟೇ ಟಚ್ ಮಾಡೋಣ. ನೆಕ್ಸ್ಟ್ ಟೈಮ್ ನೀವು ಅವ್ರನ್ನೂ ಕರ್ಕೊಂಬರ್ರಿ, ಅವ್ರಿಗೆ ಹೇಳ್ಬಿಡೋಣ, ಅಂದರೆ ಆಟೋಮೆಟಿಕಲಿ ಪ್ರಾಬ್ಲಮ್ ಸಾಲ್ವ್ಡ್. ಯಾಕಂತಂದರೆ ಆಯುರ್ವೇದ ಒಂದು ಸೂತ್ರವನ್ನು ಫಾಲೋ ಮಾಡುತ್ತದೆ. ಏನು ಸೂತ್ರ? ಕೋ ಅರುಕ್. ರುಕ್ ಅಂತಂದರೆ ರೋಗ, ಕೋ ಅಂದರೆ ಯಾರು ನಿರೋಗಿಗಳು, ಅರುಕ್ ಅಂದರೆ ಯಾರಿಗೆ ರೋಗ ಇಲ್ದವರು ಯಾರಿದ್ದಾರೆ ಅಂತ ಒಂದು ಪ್ರಶ್ನೆ ಕೋಗಿಲೆ ಕೇಳ್ತದಂತಿದೆ.
ವಸಂತ ಮಾಸದೊಳಗೆ ಕೂ 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 ಅಂತಿರ್ತದೆ. ಅದನ್ನು ಚಂದಂಗೆ ಕವಿ ವರ್ಣನೆ ಮಾಡ್ತಾನೆ. ಗಂಗಾ ಹರಿಯುವಾಗ ಗಂಗಾ ತಟದೊಳಗೆ ಮಲ್ಕೊಂಡಿರ್ತಾನಂತ ಕವಿ. ಆ ಹರಿಯುವ ಜುಳು ಜುಳು ಧ್ವನಿಯಿಂದ ಮೇಲೆ ಗಂಗಾ ಲಹರಿ ಅಂತ ಗ್ರಂಥ ಬರೆದಾರ. ಮರುಲ್ಲೀಲಾಲೋಲಂ ಜಡದ ಬಲ ಗಂಗಾಲಂ, ಭಾಳ ಚಂದ ಸುಂದರ ಕಾವ್ಯ. ನದಿಯ ಸೌಂಡ್ನೊಳಗೆ ಹಾಡು ಬರೆದಂತಹ ಕಾವ್ಯ ರಚನಾ ಶಕ್ತಿ ಭಾರತೀಯರಿಗಿದೆ. ಹಂಗೆ ಕೋಗಿಲೆ ವಸಂತ ಮಾಸದೊಳಗೆ ಕೂ ಕೂ ಅಂತಿತ್ತಂತ. ಅದನ್ನು ಪ್ರಶ್ನೆ ಮಾಡಿದ್ ನೀವು, ಕೋ ಅರುಕ್ ಅಂತ ಅದು ಕೇಳಲಿಕ್ಕಿತ್ತದಂತ. ಕೋ ಅರುಕ್ ಅಂದ್ರೆ ಯಾರು ಅರೋಗಿಗಳು ಅಂತ ಪ್ರಶ್ನೆ ಮಾಡ್ದಂತ. ಋಷಿ ಉತ್ತರ ಕೊಟ್ಟಂತ ಅದಕ್ಕೆ ಹಿತಭುಕ್ ಮಿತಭುಕ್ ಶಾಕ ಅಭುಕ್ ಅಂತ ಹೇಳಿದೆ. ಹಿತಭುಕ್ ಮಿತಭುಕ್ ಋತುಭುಕ್ ಶಾಕ ಅಭುಕ್ ಅನ್ನೋದು ವೈದ್ಯಕೀಯ ಪದ್ಧತಿ. ಶಾಸ್ತ್ರೀಯ ಪದ್ಧತಿ ಋತುಭುಕ್ ಅಂತ ಹೇಳಿದೆ. ಋತುಭುಕ್ ಅಂತಂದರೆ ಆ ಋತುವಿಗೆ ಅನುಸಾರವಾಗಿ ತಿನ್ನಬೇಕು ಅಂತ ಅರ್ಥ. ಹಾಗಾದ್ರೆ ಏನಿದು ಹಿತಭುಕ್? ನನಗೆ ಹಿತವಾದದ್ದು ನಿಮಗೆ ಹಿತ ಆಗಬೇಕಂತ ಅವಶ್ಯ ಇಲ್ಲ. ನನ್ನ ದೇಹಕ್ಕೆ ಗೋಧಿ ಹಿಟ್ಟಿನ ಚಪಾತಿ ಒಗ್ಗುತ್ತದೆ ಅಂತಂದರೆ ನಿಮಗದು ಒಗ್ಗಬೇಕಂತೇನು ನಿಯಮ ಇಲ್ಲ. ನನಗೆ ಅನ್ನ ಸಾಂಬಾರು ಸೇರ್ತದೆ, ನನ್ನ ದೇಹಕ್ಕೆ ಅದೇ ಸೂಟೇಬಲ್ ಅದೇ ಅಂದರೆ ನಿಮಗೆ ಅದೇ ಸೂಟ್ ಆಗಬೇಕು ಅಂತ ನಿಯಮ ಇಲ್ಲ ಅನ್ನೋ ಕಾರಣಕ್ಕೆ ಹಳೆಯ ಪದ್ಧತಿ, ಪ್ರಾಚೀನ ಅಂತ ನಂಗೆ ಕೊಟ್ಬಿಟ್ಟಾರ ಟೈಟಲ್ನ. ಹಿಂಗಾಗಿ ನಾ ಎಲ್ಲ ಹಳೇದೇ ಹೇಳಬೇಕು. ನಾ ಏನು ಹೇಳ್ತೀನಿ ಎಲ್ಲ ಹಳೇದೆ ಅಂತ ತಿಳ್ಕೊಂಬಿಡ್ರಿ. ಹೇಳೋ ಹೊಸದಾಗಿದ್ದಾನ, ಅದರ ವಿಷಯ ಎಲ್ಲ ಹಳೇದೆ. ಹಳೆಯ ಪದ್ಧತಿ ಏನಿತ್ತು ಅಂದರೆ ನಿಮ್ಮ ಸ್ವಂತ ಕೈಯಿಂದ ಅಡುಗೆ ಮಾಡಿದ್ದು ನಿಮ್ಮ ಮನೆಯೊಳಗೆ ಊಟ ಮಾಡ್ಬೇಕು. ನೀವು ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋ ಪ್ರಸಂಗನೇ ಇದ್ದಿದ್ದಿಲ್ಲ ಹಳೆಯ ಕಾಲದೊಳಗೆ. ಇದನ್ನು ಫಾಲೋ ಮಾಡ್ತಿದ್ರು, ಪ್ರತಿಯೊಬ್ಬರು ಫಾಲೋ ಮಾಡ್ತಿದ್ರು. ಇದಕ್ಕೆ ಏನಂತಾರಂದ್ರೆ ಸ್ವಯಂ ಪಾಕ. ಸ್ವಯಂ ಪಾಕ ಅಂದ್ರೆ ನಮ್ಮ ಅಡುಗೆ ನಾವೇ ಮಾಡ್ಕೊಂಡು ತಿನ್ನೋದು. ಈಗೇನು ಮಾಡೀವಿ ನಾವು? ಪರಪಾಕನೇ ಹೆಚ್ಚದ, ಸ್ವಯಂ ಪಾಕ ಇಲ್ಲೇ ಇಲ್ಲ. ಪರಪಾಕ ಅಂದ್ರೆ ಹೋಟೆಲು, ಖಾನಾವಳಿ, ದರ್ಶಿನಿ, ಅವ್ ಹೆಂಗೆ ಮಾಡಿರ್ತಾನೋ ಅವ್ಗೆ ಹೆಂಗೆ ಸೇರ್ತದೋ ಹಂಗೆ ಮಾಡಿರ್ತಾನೆ. ಪಾಪ ಆ ವ್ಯಕ್ತಿದು ಏನು ತಪ್ಪದ? ಅಲ್ಲಿ ಇದು ಕುಕ್ಕಂದು ಶಫ್ಂದು ಏನು ತಪ್ಪದ? 5 ಸ್ಟಾರ್ ಹೋಟೆಲ್ನಾಗ ದಿನ ಹೊಸ ಎಣ್ಣೆ ಹಾಕಿ ಅವ ಅಡುಗೆ ಮಾಡ್ತಾನೆ. ಈ ದರ್ಶಿನಿ ಒಳಗೆ ಅದೇ ಕರೆದದ್ದು ಎಣ್ಣೆ ವಡಾದಾಗ ನಿನ್ನ ಕರೆದು ವಡಾದಾಗಿಂದ ಎಣ್ಣೆನ ತೊಗೊಂಡು ಒಗ್ಗರಣೆ ಹಾಕಿ ಚರ್ರನೆ ಸಾಂಬಾರು ಕೊಡ್ತಾನೆ ನಿಮ್ಗೆ. ಅದ್ರಾಗ ಸ್ವಲ್ಪ ಶೇಂಗಾ ಉದ್ದಿನ ಬೇಳೆ ಹಾಕಿದಾನೆ, ಚಿತ್ರಾನ್ನ ಮಾಡಿಕೊಡ್ತಾನೆ. ಈ ಮಾಡುವವರ ಕೈ ಒಳಗೆ ಜಾದು ಇದೆ ಅಂತ ಮಂದಿ ಮಾತಾಡ್ತಿದ್ದಾರೆ. ಅದು ಜಾದು ಅಲ್ಲ, ಅವರ ಮನಸ್ಸು ಹೇಗಿದೆ ಹಾಗೆ ಅಡಿಗೆಯೊಳಗೆ ಅವ್ರ ಮನಸ್ಸು ಬರ್ತದೆ. ಮತ್ತು ಆಹಾರಮೇವ ಮನಃಪೋಷಣ, ಆಹಾರವೇ ನಿಮ್ಮ ಮನಸ್ಸನ್ನು ಪೋಷಣೆ ಮಾಡುತ್ತೆ. ಎಷ್ಟು ಜನ ಮನೆಯೊಳಗೆ ಊಟ ಮಾಡ್ತೀರಿ, ನಿಮ್ಮ ಮನಸ್ಸು ಹೆಂಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ಯಾಕೆ ಹುಬ್ಳಿಯೊಳಗೆ ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಸುಮಾರು 30 ವರ್ಷದ ಹಿಂದೆ, ಹುಬ್ಳಿಯೊಳಗೆ ಆಂಟಿಗೆ ಗೊತ್ತಿರ್ಬೋದು, 30 ವರ್ಷದ ಹಿಂದೆ 11 ರಿಂದ 12 ಫಿಸಿಷಿಯನ್ಸ್ ಇದ್ರು. ಫಿಸಿಷಿಯನ್ ಅಂದರೆ MD ಜನರಲ್ ಮೆಡಿಸಿನ್. ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ರು, ಡಾಕ್ಟರ್ ಮಂಗಳವೇಡೆ. ನೆನಪಿದೆ ಆಂಟಿ? ಅವ್ರು ಫಿಸಿಷಿಯನ್ ಇದ್ದಾರೆ, ಆ ಮತ್ತು ಬೇರೆ. ಒಬ್ಬರು ಸೈಕ್ಯಾಟ್ರಿಸ್ಟ್, ಮನೋರೋಗ ತಜ್ಞರು ಒಬ್ಬರೇ ಇದ್ರು, ಮಂಗಳವೇಡೆ ಸರ್ ಅಂಥೇಳಿ. ಈಗ ಫಿಸಿಷಿಯನ್ 4-5 ಮಂದಿ ಇದ್ದಾರೆ, ಸೈಕ್ಯಾಟ್ರಿಸ್ಟ್ 23 ಮಂದಿ ಇದ್ದಾರೆ ಹುಬ್ಳಿಯೊಳಗೆ. ಅಂದ್ರೆ ಅದರ ಅರ್ಥ ದೇಹದ ರೋಗಕ್ಕಿಂತ ಮಾನಸಿಕ ರೋಗ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಸ್ಟ್ರೆಸ್ ಆಗಿದೆ, ತುಡುಗಾಗಿದೆ, ಲವ್ ಮ್ಯಾರೇಜ್ ಆಗಿದೆ, ಹಂಗಾಗಿದೆ. ಇದಲ್ಲ, ನಿಮ್ಮ ಆಹಾರವೇ ನಿಮಗೆ ಕಾರಣ. ಈ ಮನೋವ್ಯಾಧಿಯನ್ನು ನಿಗ್ರಹ ಮಾಡಬೇಕಾದ್ರೆ ನಿಮ್ಮ ಊಟದ ಪದ್ಧತಿಯೊಳಗೆ ಬಹಳ ಬದಲಾವಣೆ ನೀವು ತರಬೇಕು. ಷಡ್ರಸೋಪೇತಂ ಆಹಾರಂ ನಿತ್ಯಂ ಸೇವಯೇತ್ ಅಂತ ಒಂದು ವಾಕ್ಯ ಇದೆ. ಷಡ್ರಸೋಪೇತ ಆಹಾರ. ಎಷ್ಟು ಜನ ಹಾಗಲಕಾಯಿ ತಿಂತೀರಿ? ಭಾಳ ಕಡಿಮೆ. ಉಳಿದವರೆಲ್ಲ ಎಷ್ಟು ಜನ ಕುಂಬಳಕಾಯಿ ತಿಂತೀರಿ? ನಿಜವಾಗಿ ನೋಡಿದ್ರೆ ಇವ್ನು ಯಾವನು ತಿನ್ನಬಾರ್ದು. ಹಿತಬುಕ್ ಮಿತಬುಕ್ ಶಾಕ ಅಂದ್ರೆ ಯಾವ ತರಕಾರಿನೇ ತಿನ್ನಬಾರ್ದು. ಅಂತೂ ಅದೊಂದು ಸ್ವಲ್ಪ ಬದಲಾವಣೆ ಕಲಿಯುಗ ಅಂತ ತಿಳ್ಕೊಳ್ಳೋಣ ಅಂತ. ಹಾಗಲಕಾಯಿ ತಿನ್ನೋರು ಕಡಿಮೆ, ಕುಂಬಳಕಾಯಿ ತಿನ್ನೋರು ಹೆಚ್ಚಿದ್ದಾರೆ. ಯಾಕೆ? ನಮಗೆ ಬಾಯಿಗೆ ರುಚಿ ಆಗುವಂಥದ್ದು ಅಷ್ಟೇ ಬೇಕ್ರಿ. ಅಧರೇ ಮಧುರಂ ಉದರೇ ವಿಷಂ, ಅಧರೇ ವಿಷಂ ಉದರೇ ಮಧುರಂ. ಅಂದರೆ ಬಾಯಿಗೆ ಯಾವುದು ಸಿಹಿ ಹತ್ತದೋ, ರುಚಿ ಹತ್ತದೋ ಅದು ನಿಮ್ಮ ಹೊಟ್ಟೆಗೆ ವಿಷ ಆಗಿದೆ. ನಿಮ್ಮ ಬಾಯಿಗೆ ಯಾವುದು ವಿಷ ಅಂತ ಅನ್ನಿಸ್ತದೋ ಅದು ನಿಮ್ಮ ಹೊಟ್ಟೆಗೆ ಹಿತಕರವಾಗಿದೆ, ಹೊಟ್ಟೆಗೆ ಮಧುರ ಆಗಿದೆ, ಅದು ಹೊಟ್ಟೆಗೆ ಬೇಕಾಗಿದೆ. ಬೇವಿನಕಾಯಿ ತಿನ್ನಬೇಕು, ಹಾಗಲಕಾಯಿ ತಿನ್ನಬೇಕು, ದಿನ ತಿನ್ಬೇಕು. ಇವನ್ನ ಹೆಂಗೆ? ಹಳೆ ಕಾಲದ ಮಂದಿ ಏನು ಮಾಡ್ತಿದ್ರು? ಬೇವಿನಕಾಯಿ ದಿನ ತಿಂತಿದ್ರು, ಬೇವಿನ ಕಡ್ಡಿ ತೊಗೊಂಡು ಹಲ್ಲು ತಿಕ್ತಿದ್ರು, ಅಷ್ಟೇ ಕಹಿ ರಸ ಅಬ್ಸಾರ್ಬ್ ಆಗ್ತಿತ್ತು. ಫಿಸಿಯಾಲಜಿ. ಎಷ್ಟು ಜನ ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರು ಇದ್ದೀರಿ ಇಲ್ಲಿ ಗೊತ್ತಿಲ್ಲ ನನಗೆ. ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರು ಇದ್ದಾರೆ ಇಲ್ಲಿ, ಕೆಲವರು ಈ ಕಡೆ ಕೆಲವರು ಇರಬಹುದು. 3 ಕಡೆ ಆಹಾರ ನೀವೇನು ಬಾಯಿಗೆ ಹಾಕ್ತೀರಿ ಅದು ಗುದದ್ವಾರಕ್ಕೆ ಬರೋದ್ರೊಳಗೆ 3 ಕಡೆ ಅದ್ರ ಕೆಲಸ ಆಗ್ತದೆ. ಅದು 3 ಕಡೆ ಹೀರಲ್ಪಡ್ತದೆ. ಮೊದಲನೇದ್ದೇ ಬಾಯಿ, ಅದಕ್ಕೆ ನಾವು ಬೋಲಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಸಲೈವರಿ ಎಂಜೈಮ್ಸ್ ಇದ್ದಾವೆ. ಈ ಎಂಜೈಮ್ಸ್ ಏನು ಮಾಡ್ತಾವೆ? ಬಾಯಿಗೆ ಏನೇ ಬೀಳದು, ಉಪ್ಪು ಬಿದ್ದ ತಕ್ಷಣ ರುಚಿ ಹತ್ತದ ಇಲ್ಲ,
ಖಾರ ಬಿದ್ದ ತಕ್ಷಣ ರುಚಿ ಹತ್ತದ ಇಲ್ಲೋ, ಸಿಹಿ ಬಿದ್ದ ತಕ್ಷಣ ರುಚಿ ಹತ್ತಂಗಿಲ್ಲ. ಅಬ್ಸರ್ವ್ ಮಾಡಿ ನೋಡ್ರಿ, ಬಾಯಿಗೆ ಹಾಕೊಂಡ ತಕ್ಷಣ ಸಿಹಿ ಸಿಹಿ ಹತ್ತಂಗಿಲ್ಲ, ಅದನ್ನು ಕಡಿಬೇಕು, ಅದನ್ನು ಚರ್ವಣ ಮಾಡ್ಬೇಕು, ಅವಾಗ ಮಾತ್ರ ರುಚಿ ಹತ್ತ. ಸಕ್ಕರೆ ಪುಡಿ ಬಾಯಿ ಇಟ್ಕೊಳ್ರಿ, ಹಾಗೆ ಕುಡ್ತದ ಒಂದು ಸ್ವಲ್ಪ ಕ್ಷಣ. ಡಯಾಬಿಟಿಸ್ ಇದ್ದವ್ರಿಗಂತೂ ಭಾಳ ಲಘು ರುಚಿ ಹತ್ತಿ ಬಿಡ್ತದೆ, ಯಾಕಂದ್ರೆ ತಿನಿಸೇ ಇರಂಗಿಲ್ಲ ಅವರಿಗೆ. ಒಮ್ಮೆ ಅದನ್ನು ಕೊಟ್ಟು ಕೂಡಲೇ ಭಾಳ ರುಚಿ ಹತ್ತದ. ಇದು ಯಾಕೆ ಇದನ್ನು ಹೇಳಿದ್ದಾರೆ ಅಂತಂದರೆ, ಅವಸ್ಥಾಪಾಕ ಅಂತ ಒಂದು ಪ್ರಾಚೀನರು ಅದನ್ನೊಂದು ಸಿದ್ಧಾಂತ ಇಟ್ಟಾರೆ. ಏನು ಅವಸ್ಥಾಪಾಕ ಅಂದ್ರೆ, 3 ಅವಸ್ಥೆಯಲ್ಲಿ ನೀವು ತಿಂದಂತಹ ಆಹಾರ ಪಾಕ ಆಗ್ತದೆ. ಹೆಂಗೆ ಪಾಕ ಆಗ್ತದೆ ಅಂತಂದ್ರೆ, ಮೊದಲನೇದು ಕ್ವಥನ ಅಂತಂದರೆ ಕುದಿಯೋದು. ಅಕ್ಕಿ ನೀರು ಹಾಕಿ ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ಇಟ್ಟಿರ್ತೀರಿ, ಕುಕ್ಕರಲ್ಲ, ಪಾತ್ರೆ ಹೇಳ್ತಾ ಇರೋದು, ಪ್ರಾಚೀನ ಕುಕ್ಕರ್ ಅವಾಗ ಇದ್ದಿದ್ದಿಲ್ಲ. ಕುದಿಯೋವಾಗ ಏನಾಗಿರ್ತದೆ, ಅಕ್ಕಿ ಅದು ಅತ್ಯಂತ ಮುಳುಗ್ತದೆ ಇಲ್ಲ, ಬರೀ ನೀರೊಳಗೆ ಅಕ್ಕಿ ಹಾಕಿಟ್ರೆ ಅಕ್ಕಿ ಮುಳುಗಿರ್ತದೆ, ನೀರು ಮೇಲೆ ಇರ್ತದೆ. ಯಾವಾಗ ಅದು ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ, ಅಕ್ಕಿ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. ಅದರರ್ಥ ಹೆವಿ ಆದಂತಹ ಈ ಧಾನ್ಯ ಅಗ್ನಿ ಸಂಸ್ಕಾರ ಆದಾಗ ಅದು ಲಘುವಾಗಿ ಮೇಲೆ ಬರ್ತದೆ. ನೀರು ಕುದ್ದು ಆವಿಯಾಗಿ ಮೇಲೆ ಹೋಗ್ತದೆ. ಎಲ್ಲ ಮೇಲೆ ಹೋಗೋದ್ರಿ, ತೆಳ್ಳಗಾದಂಗೆ ಏನೇನು ಕುದಿತಾವಲ್ಲ ಅವೆಲ್ಲ ಮೇಲೆ ಹೋಗೋದು. ನಾವು ಭೂಮಿ ಮೇಲೆ ಕುದ್ದ ಮೇಲೆ ಹೋಗ್ತೀವಿ, ಆ ವಿಷಯ ಬೇರೆ. ಅಂತೂ ಅಕ್ಕಿ ಕುದ್ದ ಮೇಲೆ ಹೇಗೆ ಅದು ಮೇಲೆ ಬರ್ತದೋ ಹಾಗೆ ದೇಹದೊಳಗೂ ನಾವು ಏನಾದರೂ ತಿಂದ್ವಿ ಅಂತಂದರೆ ಆ ತಿಂದಂತಹ ಆಹಾರ ತಿನ್ನೋದಾದ ಮೇಲೆ ಜೀರ್ಣ ಆಗ್ತಾ ಅದು ಮೇಲೆ ಬರ್ತದೆ. ಮೇಲೆ ಬಂದು ಅದು ಹೃದಯ ಭಾಗ, ಶಿರಭಾಗ ಮತ್ತು ಈ ಪಂಚೇಂದ್ರಿಯಗಳು, ಮುಖ ಭಾಳ ಇಂಪಾರ್ಟೆಂಟ್ ರೀ ದೇಹದೊಳಗೆ. ಎಲ್ಲರೂ ಏನು ಹೇಳ್ತಾರೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ. ಇಡೀ ದೇಹದೊಳಗೆ ಅತ್ಯಂತ ಮುಖ್ಯವಾದ ಅಂಗ ಅಂತ ಯಾವುದಾದ್ರೂ ಇದ್ದರೆ ಅದು ನಿಮ್ಮ ಮುಖ, ಕುತ್ತಿಗೆ ಮೇಲಿಂದ. ಯಾಕಂದ್ರೆ 5 ಇಂದ್ರಿಯಗಳು ಅಲ್ಲೇ ಅವ. ಕಿವಿನೂ ಅಲ್ಲೇ ಅದ, ಮೂಗು ಅಲ್ಲೇ ಅದ, ಬಾಯಿ ಅಲ್ಲೇ ಅದ, ಚರ್ಮನೂ ಅಲ್ಲೇ ಅದ, ಮತ್ತೇನು ಕಣ್ಣು ಅಲ್ಲೇ ಅದ. 5 ಅಲ್ಲೇ ಇರೋದರಿಂದ ಈ ಅಂಗ ಭಾಳ ಮುಖ್ಯ. ಕೈ ಹೋದ್ರೆ ವಾಸನೆ ನೋಡ್ಲಿಕ್ಕೆ ಕೈ ಬೇಕಾಗಿಲ್ಲ, ಕಾಲು ಹೋದ್ರೆ ರುಚಿ ನೋಡ್ಲಿಕ್ಕೆ ಕಾಲು ಬೇಕಾಗಿಲ್ಲ. ಕೃಷ್ಣ ಒಬ್ಬನೇ ಕಾಲಿನ ರುಚಿ ನೋಡ್ದವ. ಪ್ರಳಯ ಕಾಲದೊಳಗೆ ಆಲದ ಎಲೆ ಮೇಲೆ ಮಲಗಿ ಎಡಗಾಲು ಬೆರಳು ಬಾಯಿ ಇಟ್ಕೋತಾನಂತವ. ಅಂದರೆ ಶಾಸ್ತ್ರ, ಅಂದ್ರೆ ಭಾಗವತ ಪುರಾಣ ಹೇಳಿದೆ. ಹಾಗೆ ಕಾಲಿನ ರುಚಿ ನೋಡ್ತಕ್ಕಂಥ ಅವನ ಕೋತಂತೂ ನಮಗೆ ಬರಂಗಿಲ್ಲ, ಅವನ ವ್ಯಕ್ತಿತ್ವ ನಮಗೆ ಬರಂಗಿಲ್ಲ. ನಾವು ಮನುಷ್ಯರಾದವ್ರು ಕಾಲಿನ ರುಚಿ ಅಂದ್ರೆ ಕಾಲು ಬಾಯಿಗೆ ಇಟ್ಕೋಬಾರ್ದು ಅಂತ ಅರ್ಥ. ಆ ರೀತಿಯಾಗಿ ಎಲ್ಲವೂ ಅಗ್ನಿಯ ಸಂಸ್ಕಾರ ಆದಂಗೆ ಅವು ಮೇಲೆ ಹೋಗ್ತಾವೆ. ಹಂಗೆ ಆಹಾರವೂ ಜೀರ್ಣ ಆದಂಗೆ ಹೊಟ್ಟೆಯಿಂದ ಮೇಲಿನ ಭಾಗಕ್ಕೆ ಬಂದು ಇಂದ್ರಿಯಗಳನ್ನು ಪೋಷಣೆ ಮಾಡ್ತದೆ. ಮಧ್ಯಭಾಗದೊಳಗೆ ಆಹಾರ ನಿಂತು ಮಧ್ಯಭಾಗದ ದೇಹವನ್ನು ಪೋಷಣೆ ಮಾಡ್ತದೆ. ಅಧೋಭಾಗ ಅಂದರೆ ಇಂಟೆಸ್ಟೈನ್, ಕರಳಿಗೆ ಅದು ಹೋದಾಗ ಆ ಅಧೋಭಾಗ ಅಂದರೆ ಕಾಲು ಕೈಗಳಿಗೆ ಮತ್ತು ಜನನಾಂಗಗಳಿಗೆ ಅದು ಪೋಷಣೆಯನ್ನು ಆಹಾರ ಮಾಡ್ತದೆ. ನಾವೇನು ಮಾಡ್ತೀವಿ ರೀ, ಪಿಜ್ಜಾ ತಿಂತೀವಿ. ಪಿಜ್ಜಾ ಹೆಂಗದೆ, ಇದು ಗಟ್ಟಿ ನಡುವು ಗುಂಡಿರ್ತದೆ, ಒಳಗೆ ತುಂಬಿರ್ತಾರೆ, ಹೆವಿ, ಮೇಲೆ ಕೆಳಗೆ ಪೊಳ್ಳಿರ್ತದೆ. ಬನ್ನಲ್ಲ, ಮೇಲೆ ಕೆಳಗೆ ಪೊಳ್ಳು, ಒಳಗೆ ಹೆವಿ ಇರ್ತದೆ. ಹಾಗೆ ತಿಳ್ಕೊಂಬಿಡ್ರಿ, ತಿಂದ್ವಿ, ಮೇಲೆ ಲಘು ಆಯ್ತು, ಕಣ್ಣು ಕಿವಿ ಮೂಗು ಅಷ್ಟೇ ಕೆಲಸ, ಕಾಲು ಎಲ್ಲ ಸೋತು ಹೋಗ್ಬಿಡ್ತಾವೆ, ಕಾಲು ನೋವು ಕೈ ನೋವು, ಹೊಟ್ಟೆ ಮಾತ್ರ ಗುಂಡಾಗ್ಬಿಡ್ತದೆ. ಕೈ ಕಾಲು ಸಣ್ಣ, ಹೊಟ್ಟೆ ಡುಮ್ಮ ಅನ್ನೋ ರೀತಿ ಶಬ್ದ ಬರಬೇಕಾದ್ರೆ ಆಹಾರದೊಳಗೆ ಇದೆ. ಯದಂಡಂ ತತ್ಪಿಂಡಂ ಬ್ರಹ್ಮಾಂಡ ನ್ಯಾಯಂ. ಏನಂದರೆ ನಮ್ಮ ದೇಹದೊಳಗೇನಿದೆ ಅದೆಲ್ಲ ಜಗತ್ತಿನೊಳಗಿದೆ. ಹೊರಗೆ ಏನು ಕಾಣಿಸ್ತದೋ ಅದೇ ದೇಹದೊಳಗೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಎಲ್ಲವೂ ದೇಹದೊಳಗಿವೆ. ಧ್ಯಾನ ನೀವು ಯಾಕೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ಧ್ಯಾನ ಮಾಡ್ತೀರಿ? ನಿಜವಾದ ಧ್ಯಾನ, ಅಷ್ಟಾಂಗ ಯೋಗ ಧ್ಯಾನ ನಾ ಹೇಳ್ತಾ ಇರೋದು. ಧ್ಯಾನ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಧ್ಯಾನ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಕಣ್ಣು ಮುಚ್ಚಿ ಮುದ್ರಾ ಹಾಕಿ ಕೂತ್ಕೊಳ್ಳೋದು ಅಷ್ಟೇ ಧ್ಯಾನ ಅಲ್ಲ. ಹಿಂದಿನ ಕರ್ಮಗಳನ್ನು ವಿಚಾರ ಮಾಡಬೇಕು. ನಾ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾಡಿದೆ, ಅಲ್ಲೇನಾದರೂ ತಪ್ಪು ಮಾಡಿದ್ನಾ, ಅದು ನಿನ್ನೆ ಏನು ತಪ್ಪು ಮಾಡಿದೆ, ನಾನು ನಿನ್ನೆ ಏನು ಒಳ್ಳೆ ಕೆಲಸ ಮಾಡಿದೆ, ಅದನ್ನು ವಿಚಾರ ಮಾಡುವುದೇ ಧ್ಯಾನ. ಈ ಹಳೆ ಕಾಲದ ಸಿನಿಮಾದೊಳಗೆ ನೀವು ನೋಡಿರ್ಬೋದು, ಋಷಿಮುನಿಗಳು, ಪ್ಲೀಸ್ ಲೆಟ್ ಮಿ ನೋ ಒನ್ಸ್ ಮೈ ಟೈಮ್ ಈಸ್ ಡನ್. ಹಿಂದಿನ ಕಾಲದ ಸಿನಿಮಾದೊಳಗೆ ನೋಡಿರ್ಬೋದು, ಋಷಿಮುನಿಗಳು, ಜ್ಯೋತಿಷ್ಕಾರರು, ಸ್ವಲ್ಪ ಹಿಂಗೆ ಸಮಸ್ಯೆ ಆಗಿದೆ ರೀ, ಏನು ನಾವು ಧ್ಯಾನ ಮಾಡಿ ಹೇಳ್ತೇವೆ. ಗುರುಗಳು ಧ್ಯಾನದಲ್ಲಿದ್ದಾರೆ. ಅವ್ರು ಏನು ಧ್ಯಾನ ಮಾಡೋದು ಅಂತಂದರೆ ಏನು, ಹಿಂಗೆ ಆಗಬೇಕಾದ್ರೆ ಏನು ಕಾರಣ ಆಗಿರಬಹುದು, ನಾ ಕಳ್ಕೊಂಡೆ ಇವತ್ತು ಒಂದೇನೋ ಕೀ ಎಲ್ಲೋ ಇಟ್ಟೆ ಮರೆತು ಹೋಗ್ಬಿಟ್ಟೆ. ನೀವು ಅದನ್ನು ಹೋಗಿ ಜ್ಯೋತಿಷ್ಕರಿಗೆ ಕೀ ಸಿಗವಲ್ತ್ರಿ ಎಲ್ಲಿಟ್ಟೆ ನೋಡಿ ಅಂತ ಕೇಳಿದ್ರೆ ಅವ ನಿಮ್ಮನೆ ಕೀ, ಪಾಪ ಅವೇನು ಹೇಳಬೇಕು, ಮಹಾ ಮೂರ್ಖತನದೊಳಗೆ ನಾವಿದ್ದೀವಿ. ಅವೊಂದು ಹೇಳ್ತಾನೆ ಆ ದಿಕ್ಕಿನೊಳಗೆ ಅದ ಅಂಥೇಳಿ ನೀವು ಹೋಗಿ ಹುಡುಕಾಡ್ತೀರಿ. ಇರ್ಬೋದು ಅದೇ ದಿಕ್ಕಿನೊಳಗೆ. ಮತ್ತೀಗ ನಮಗೆ ದಿಕ್ಕೇ ಗೊತ್ತಿಲ್ಲ, ದಿಕ್ಕು ತೋರಿಸಿದವ್ರು ನಾವು ಆಗಿವಿ ಅಂದಮೇಲೆ ಯಾವ ದಿಕ್ಕಿನಾಗಿದ್ದರೆ ಏನು ಗೊತ್ತಾಗಬೇಕಾಗ. ಎಷ್ಟು ವಿಚಿತ್ರ ಇದೆ ನೋಡಿ. ಮುಂಜಾನೆ ಎದ್ದು ಕೂಡಲೇ ಸೂರ್ಯಾಗ ಮುಖ ಮಾಡಿ ನಿಂತರೆ ಯಾವ ದಿಕ್ಕು? ಪೂರ್ವ. ಟೀಚರ್ಸ್ ಇದ್ದೀರಿ, ಇಲ್ಲ ನಿಮ್ಮ ಸ್ಕೂಲ್ನಾಗೆಲ್ಲ ಹೇಳಿರ್ತೀರಿ, ಪೂರ್ವ ಹೌದಿಲ್ಲ. ಬೆನ್ನು ಪಶ್ಚಿಮ,
ಎಡಗಡೆ ಉತ್ತರ, ಬಲಗಡೆ ದಕ್ಷಿಣ. ಮತ್ತು ಸಂಜೆಗೆ ಸೂರ್ಯ ಇತ್ಲಾಗ ಹೊಳಿರ್ತಾನೆ, ಆವಾಗ ನೀವು ಸೂರ್ಯಾಗ ಮುಖ ಮಾಡಿ ಅಂತ ಹೇಳಿರಿ, ಉತ್ತರ ದಕ್ಷಿಣ ಆಗ್ತದೆ, ಪೂರ್ವ ಪಶ್ಚಿಮ ಆಗ್ತದೆ. ಇದನ್ನು ಆಯುರ್ವೇದ ಏನು ಹೇಳಿದೆ? ಸೂರ್ಯ ಚಲನಶೀಲನಲ್ಲ ಅಂತ ನೀವು ಏನು ಹೇಳಿರಿ, ಇದು ತಪ್ಪು. ಭೂಮಿಯೇ ಚಲನಶೀಲ ಅಲ್ಲ. ಭೂಮಿ ಒಂದು ವೇಳೆ ಅಳಗಾಡ್ಲಿಕ್ಕೆ ಸ್ವಲ್ಪ ಭೂಕಂಪ ಆದರೆ ನಾವು ಬಿದ್ದು ಹೋಗ್ತೀವಿ. ಯಾವುದದು ಜಪಾನ್ ಗಿಪಾನ್ದೊಳಗಂತೂ ಪ್ಲಾಸ್ಟಿಕ್ ಮನಿ ಕಟ್ಟಿರ್ತಾರೆ, ಭೂಕಂಪ ಆದರೂ ನುಕ್ಸಾನ್ ಭಾಳ ಆಗಬಾರ್ದಂತ. ಭಾಗವತ ಹೇಳ್ತದೆ. ಭಾಗವತದಲ್ಲಿ ಏನು ನಾವು ಈ ಜ್ಯೋತಿಷ್ಯ ಹೇಳಿದ್ವಲ್ಲ, ಇದಕ್ಕೆ ನಾವು ದೃಗ್ಗಣಿತ ಅಂತ ಕರಿತೀವಿ ಶಾಸ್ತ್ರೀಯವಾಗಿ. ಈ ದೃಗ್ಗಣಿತ ಏನು ಹೇಳ್ತದೆ ಅಂತಂದ್ರೆ, ಈ ಏನು ಸೋಲಾರ್ ಎಕ್ಲಿಪ್ಸ್ ಇದೆ ಅಥವಾ ಸೋಲಾರ್ ಸಿಸ್ಟಮ್ ಇದೆ, ಅದರಲ್ಲಿ ಸೂರ್ಯ ಸ್ಥಾನಿಕ, ಬಾಕಿ ಗ್ರಹಗಳು ಸಂಚಾರಿ ಅಂತ ಅವು ಹೇಳವ ಈಗಿನ ಫಿಸಿಕ್ಸ್. ಆದರೆ ಶಾಸ್ತ್ರೀಯವಾದಂತಹ ಜ್ಯೋತಿರ್ವಿಜ್ಞಾನ ಏನು ಹೇಳ್ತದೆ? ಸೂರ್ಯನೇ ಭೂಮಿಯ ಸುತ್ತ ಸುತ್ತಾನೆ, ಭೂಮಿ ಸುತ್ತಂಗಿಲ್ಲ, ದಿಕ್ಕು ಬದಲಾಗಂಗಿಲ್ಲ. ಹಂಗೆ ದಿಕ್ಕು ಬದಲಾಕೋತಿದ್ರೆ ಮುಂಜಾನೆ ನಾವು ಸೂರ್ಯಾರ್ಗೆ ಒಂದು ಇತ್ಲಾಕ್ ಕೊಡಬೇಕು, ಸಂಜೆ ಕತ್ಲಾಕ್ ಕೊಡಬೇಕು, ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಇದು ಸಾಧ್ಯ ಇಲ್ಲ. ಸೂಕ್ಷ್ಮ ವಿಚಾರಗಳನ್ನು ನಾವು ಮಾಡಬೇಕು. ಇರಲಿ, ಅಂತೂ ಜ್ಯೋತಿರ್ವೈದ್ಯ ಇದು ಅತ್ಯಂತ ದೀರ್ಘವಾದದ್ದು, ವಿಶಿಷ್ಟವಾದದ್ದು. ಅದನ್ನು ಆಮೇಲೆ ನೋಡೋಣಂತೆ, ದೃಗ್ಗಣಿತವನ್ನು ಮತ್ತೊಂದು ಸತಿ ನೋಡೋಣಂತೆ. ಇನ್ನು ಮೂರನೇ ವಿಷಯ, ನಿದ್ದೆ. ನಾವು ನಿದ್ದೆ ಯಾವಾಗ ಮಾಡ್ತೀವಿ ರೀ? ಹಗಲು ಹೊತ್ತಿನಾಗ ನಿದ್ದೆ ಮಾಡ್ತೀವಿ. ಎಷ್ಟು ಜನ ಇದ್ದೀವಿ ಇಲ್ಲಿ? ಮಧ್ಯಾಹ್ನ ಊಟ ಆದಮೇಲೆ ಬೇಕ್ರಿ ನಮಗೊಂದು 10 ನಿಮಿಷ ಬೆನ್ನು ಹಚ್ಚಿದ್ರೆ ಅಗದಿ ಆರಾಮನಸ. ಅಜ್ಜಿ ನಿಮಗೆ ಬರಂಗೇ ಇಲ್ಲ, ರಾತ್ರಿನೇ ನಿದ್ದೆ ಬರಂಗಿಲ್ಲ, ಹಗಲು ಹೊತ್ತಿನಾಗ ಏನು ಬರ್ಬೇಕು ನಿದ್ದೆ? ವಯಸ್ಸಾದ್ಮೇಲೆ ನಿದ್ದೆ ಕಡಿಮೆ ಅಂತ. ಬುದ್ಧಿ ಹೆಚ್ಚಾಗ್ತದೆ ವಯಸ್ಸಾದಂಗೆ. ಸಣ್ಣ ವಯಸ್ಸಿನೊಳಗೆ ಬುದ್ಧಿ ಕಡಿಮೆ, ನಿದ್ದೆ ಹೆಚ್ಚು. ಮಧ್ಯಮ ವಯಸ್ಸಿನೊಳಗೆ ಬುದ್ಧಿ ನಿದ್ದೆ ಎರಡೂ ಕಡಿಮೆ, ಲದ್ದಿ ಹೆಚ್ಚು. ಅಂದ್ರೆ ತಿನ್ನೋದು ಭಾಳ ಇರ್ತದಂತ, ಕಂಡು ತಿಂತಿರ್ತಾವೆ. ವಯಸ್ಸಾದಂಗೆ ಬುದ್ಧಿ ಹೆಚ್ಚಾಗ್ತದೆ, ನಿದ್ದೆ ಕಡಿಮೆ ಆಗ್ತದೆ. ಇದು ಸಾಮಾನ್ಯವಾದಂತಹ ವಿಷಯ, ಪ್ರತಿನಿತ್ಯ ನಡೆಯುವಂಥ ವಿಷಯ. ಈ ನಿದ್ರಾ ಅತ್ಯಂತ ಮಹತ್ವವಾದಂತಹ ವಿಷಯ. ಪ್ರತಿಯೊಬ್ಬರ ಜೀವನದೊಳಗೆ ನಿದ್ದೆ. ಯಾರಾದರೂ ಇದ್ದೀರಾ ಇಲ್ಲಿ? ನಿದ್ದೆನೇ ಮಾಡಿಲ್ಲರಿ ನಾವು ನಮ್ಮ ಜೀವನದೊಳಗೆ ಅನ್ನೋರು ಇದ್ದೀರಿ? ಇಲ್ಲಲ್ಲ? ವೆರಿ ಗುಡ್. ಹಂಗಾರೆ ಪ್ರತಿಯೊಬ್ಬರಿಗೂ ನಿದ್ರೆ ಅತ್ಯಂತ ಅವಶ್ಯಕ. ನಿದ್ರಾ ಎಷ್ಟು ಹೊತ್ತು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಆಯುರ್ವೇದ ಹೇಳಿದೆ. ಹೆಂಗೆ ಮಲ್ಕೋಬೇಕು ಅಂದ್ರೆ ಏನ್ರಿ? ಎಡಕ್ಕೆ ಮಲ್ಕೋಬೇಕು, ಅದನ್ನು ಹಂಗಲ್ಲ. ಯಾವ ಆಸನದ ಮೇಲೆ ಯಾವಾಗ ಮಲಗಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಚಳಿಗಾಲ ಇದಕ್ಕೆ ಹತ್ತಿಯ ಆಸನ, ರೇಷ್ಮೆ ಆಸನ ಅಂತ ಹೇಳ್ಯಾರ ಆಯುರ್ವೇದದೊಳಗೆ. ಈಗ ರೇಷ್ಮೆ ಯಾರಿಗಾರೆ ಸ್ವಾಮಿಗಳು ಬಂದ್ರೆ ಕೊಡ್ಬೇಕಾದ್ರೆ ಕಷ್ಟ ಅದ, ಅಷ್ಟು ದುಡ್ಡದ ರೇಷ್ಮೆ. ಬೆಳೆದವ್ರಿಗೆ ಗೊತ್ತಿರ್ತದೆ, ಬೆಳೆದೇ ಇದ್ದವ್ರಿಗಂತೂ ಬಹಳ ಕಷ್ಟ. ಅಂತೂ ಹತ್ತಿಯ ಆಸನದೊಳಗೆ ನಾವು ಮಲಗಬೇಕು. ಯಾವಾಗ? ಚಳಿ ಸಂದರ್ಭದೊಳಗೆ. ಮಳೆಗಾಲದೊಳಗೆ ಈ ಹುಲ್ಲು ದರ್ಭಾಸನದ ಮೇಲೆ ಮಲಗಬೇಕು. ಯಾಕಂದ್ರೆ ಹುಲ್ಲು ಭಾಳ ಬೆಚ್ಚಗಿರ್ತದೆ. ಯಾರಿಗಾದರೂ ದರ್ಭಾಸನದ ಮೇಲೆ ಕೂತಿದ್ರೆ ಅದರ ಬಗ್ಗೆ ಗೊತ್ತಿರ್ಬೋದು. ಧ್ಯಾನ ಮಾಡೋರು ಪ್ರಾಯ ನೀವು ಆಸನ ಹಾಕ್ಕೊಂಡೇ ಕೂತು ಧ್ಯಾನ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಮಾಡಬೇಕು, ಅದು ನಿಯಮ. ಆಸನ ಇಲ್ಲದೆ ಭೂಸ್ಪರ್ಶ ಡೈರೆಕ್ಟಾಗಿ ಆಗಬಾರ್ದು. ಅವಶ್ಯವಾಗಿ ನಮ್ಮ ಮೇಲೆ ಬಟ್ಟೆ ಇರ್ತದೆ, ಹೀಗಾಗಿ ಭೂಸ್ಪರ್ಶ ಡೈರೆಕ್ಟ್ ಆಗಂಗಿಲ್ಲ, ಮಾತು ಬೇರೆ. ಅಂತೂ ಧ್ಯಾನ ಮಾಡುವಾಗ ಆಸನ ಇರಬೇಕು. ಆಸನಂ ಧ್ಯಾನಂ ಕೃತ್ವ ಅಂತ ಶಾಸ್ತ್ರ ಇದೆ. ಆಸನ ಇಲ್ಲದೆ ಧ್ಯಾನ ಮಾಡಬಾರ್ದು. ಹಾಗಾದ್ರೆ ನೀವು ಆಸನ ಇನ್ಮೇಲೆ ಧ್ಯಾನ ಮಾಡೋರು, ಪ್ರಾಣಾಯಾಮ ಮಾಡೋರು, ಯೋಗ ಮಾಡೋರು 20 ರೂಪಾಯಿ, ಭಾಳ 40 ರೂಪಾಯಿ ಒಂದು ದರ್ಭಿ ಚಾಪಿ ಸಿಗ್ತದೆ. ದರ್ಭೆ ಚಾಪಿ. ನೀವು ಹಳ್ಳಿ ಹತ್ರ, ನದಿ ಹತ್ರದವ್ರು ಇದ್ದವ್ರು ಇದ್ರೆ ಅಂದ್ರೆ ನಿಮ್ಮ ಹತ್ರ ಬೇಕಾದಷ್ಟು ದರ್ಭೆ ಬೆಳೆದಿರ್ತದೆ. ತೊಗೊಂಡು ಕುತ್ಕೊಂಡು ನೀವೇ ಹೆಣಿರಿ. ಅದೇನು ಭಾಳ ಕಷ್ಟಕರ ಕೆಲಸ ಅಲ್ಲ, ಏನಲ್ಲ. ಈ ಹೆಣದ ನಿಮ್ಗೊಂದು ಚಾಪಿ ಮಾಡಿ ಇಟ್ಕೊಳ್ರಿ, ಕೂತ್ ನೋಡ್ರಿ. ಅದ್ರ ಮೇಲೆ ಕೂತ್ ನೋಡ್ರಿ. ಮೂಲವ್ಯಾಧಿ ಅನ್ನುವಂತಹ ರೋಗಗಳು, ಮೂಲವ್ಯಾಧಿ ರೋಗಗಳು ಮತ್ತು ಅಜೀರ್ಣ ರೋಗಗಳು. ಅಜೀರ್ಣ ಅಂದ್ರೆ ನಾವು ಹಿಂಗೆ ತಿಂದೀವ್ರಿ, ಹಿಂಗೆ ಮೋಷನ್ಗೆ ಹೋಗ್ಬೇಕ್ರಿ. ಹಿಂಗೆ ತಿಂತೀವ್ರಿ, ನಮಗೆ ಕಾನ್ಸ್ಟಿಪೇಷನ್, ಒಟ್ಟು ಮೋಷನೇ ಆಗಂಗಿಲ್ಲ ರೀ. ಅಂಥವ್ರಿಗೆಲ್ಲ ದರ್ಭಾಸನ ಒಂದೇ ಔಷಧ. ಒಳಗಿಂದ ನೀವೇನು ಔಷಧ ತೊಗೊಳ್ಳೋದೇ ಬೇಕಾಗಿಲ್ಲ. ಇದು ಒಂದು ದಿವ್ಸ ಕೂತ್ನೇ ನೀವು ಹೇಳಿದ್ರಿ ಆಗಿಲ್ಲ ಅಂತ ನಾಳೆ ನನ್ನ ಹತ್ರ ಬರಬೇಡ್ರಿ. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಅವಶ್ಯವಾಗಿ ನಿಮ್ಮ ಜೀವನದೊಳಗೆ ಬದಲಾವಣೆ ಕಾಣಿಸ್ತದೆ. ಅಂದರೆ ನಿಮ್ಮ ಆರೋಗ್ಯದೊಳಗೆ ಬದಲಾವಣೆ ಕಾಣಿಸ್ತದೆ. ದರ್ಭೆ ಅತ್ಯಂತ ಮಹತ್ವದ ಒಂದು ದ್ರವ್ಯ ಜಗತ್ತಿನೊಳಗೆ ದೇವರು ಸೃಷ್ಟಿ ಮಾಡಿದ್ರೊಳಗೆ. ಅಂತಹ ಆಸನದ ಮೇಲೆ ನೀವು ಧ್ಯಾನ ಮಾಡಬೇಕು ಅಂತ ಹೇಳ್ಯಾರ. ನಿದ್ರಾ ಮಳೆಗಾಲದೊಳಗೆ ಅಂತಹ ದರ್ಭಾಸನದ ಮೇಲೆ ನೀವು ನಿದ್ರೆಯನ್ನು ಮಾಡಬೇಕು. ಯಾಕಂದ್ರೆ ಉಳಿದ ಎಲ್ಲ ಗಿಡಗಳು ನೋಡ್ರಿ ನಿಂತಿರ್ತಾವೆ ಮಳೆಗಾಲದೊಳಗೆ, ದರ್ಭಿ ಒಂದೇ ಬಗ್ಗಿರ್ತದೆ. ಮಳೆ ಆದಾಗ ದರ್ಭಿ ಹುಲ್ಲು ಅದು ಬಗ್ಗಿರ್ತದೆ, ಬಾಕಿ ಎಲ್ಲ ಶಟದ್ ನಿಂತಿರ್ತಾವೆ. ಅಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಶರಣಾಗಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದೇ ಆ ದರ್ಭೆಯ ಲಕ್ಷಣ. ಹಾಗೆ ಆ ದರ್ಭೆ ಮಳೆಗಾಲದೊಳಗೆ ನಿದ್ರಾಜನಕವಾಗಿ ಕೆಲಸ ಮಾಡೋದ್ರಿಂದ ಅದನ್ನು ಸೇವನೆ ಮಾಡಬೇಕು. ಇನ್ನು ಬೇಸಿಗೆ ಕಾಲದೊಳಗೆ ಟೆರೆಸ್ ಮೇಲೆ ಮಲ್ಕೊಳ್ಳಿಕ್ಕೆ ಶಾಸ್ತ್ರ ಹೇಳಿದೆ. ಆಗಚ್ಚನ್
ಗ್ರಹೇಶು ಉಪರಿ ತಿಷ್ಠತಿ ಅಂತ ಹೇಳಿದ್ದಾರೆ. ಆಗಚ್ಚನ್ ಅಂದರೆ ನೀವು ಹೋಗ್ರಿ. ಎಲ್ಲಿ ಹೋಗ್ಬೇಕು? ಮನೆಯ ಮಾಳಿಗೆಯ ಮೇಲೆ ಚಂದ್ರನ ಕಿರಣ ನಿಮಗೆ ತಾಕೋ ರೀತಿಯಾಗಿ ನೀವು ಬೇಸಿಗೆ ಕಾಲದೊಳಗೆ ಮಲ್ಕೋಬೇಕು. ಎಷ್ಟು ಜನ ಮಲ್ಕೋತೇವಿ? ಚಂದ್ರ ನಾವೀಗೆಲ್ಲ ಸೀಲಿಂಗಿಗೆ ಹಚ್ಚಿಬಿಟ್ಟೇವ್ರಿ. ಅವನು ಚಂದ್ರ ಸ್ಟಿಕ್ಕರ್ಸ್ ಸಿಗ್ತಾವೆ, ನಕ್ಷತ್ರ ಸ್ಟಿಕ್ಕರ್ಸ್, ಚಂದ್ರ ಸ್ಟಿಕ್ಕರ್ಸ್. ಅವೇ ಚಂದ್ರ ನಮಗೆ. ಅದಕ್ಕೆ ಕಾರಣ ಇದೆ. ಆ ರೀತಿ ಹೇಳಬೇಕಾದ್ರೆ ಅದಕ್ಕೊಂದು ವಿಶಿಷ್ಟ ಕಾರಣ ಇದೆ. ಏನು ಕಾರಣ? ವಾತಾವರಣ ಎಷ್ಟು ಬಿಸಿಯಾಗಿರ್ತದೋ ಅದನ್ನು ತಂಪು ಮಾಡುವಂಥ ಶಕ್ತಿ ಕೇವಲ ಇರೋದು ಚಂದ್ರನಿಗೆ. ಚಂದ್ರನಿಗೆ ಒಂದು ಕಲೆ ಇದೆ. ಕಲೆ ಅಂದರೆ ಈ ಆರ್ಟ್ ಅಲ್ಲ, ಕಲೆ ಚುಕ್ಕೆ ಇದೆ, ಮತಿ ಇದೆ. ಅದು ಶಾಪಗ್ರಸ್ತ ಮತಿ ಅಂತ ಕೆಲವರು ವರ್ಣಿಸ್ತಾರೆ ಅದನ್ನು. ಆ ಚಂದ್ರನ ಆಧಾರದ ಮೇಲೆ ಒಂದು ರೋಗ ಇದೆ, ಅದಕ್ಕೆ ಶೋಷ ಅಥವಾ ರಾಜಯಕ್ಷ್ಮ, ಕ್ಷಯರೋಗ ಅಂತ ಕೇಳಿದ್ದೀರಾ? TB ಅಲ್ಲ, ಕ್ಷಯರೋಗ ಆಯುರ್ವೇದದೊಳಗೆ ಹೇಳಿದ್ದನ್ನು TB ಅಲ್ಲ. ಸೊ ಕ್ಷಯ, ಈ ರಾಜಯಕ್ಷ್ಮ ಅನ್ನೋ ರೋಗ ಚಂದ್ರನಿಂದ ಬಂದಂತಹದ್ದು. ಯಕ್ಷ್ಮಣ ರಾಜ ಸಂಜಾಯದೈತಿ ರಾಜಯಕ್ಷ್ಮ. ಚಂದ್ರಗೆ ಮೊದಲು ಬಂದದ್ದು ಕ್ಷಯರೋಗ. ಯಾಕಂದರೆ ಚಂದ್ರನಿಗೆ 27 ಜನ ಹೆಂಡಂದ್ರಂತ. ಒಬ್ರನ್ನ ಕಟ್ಕೊಂಡೇ ನಮಗೆಲ್ಲ ರಗಡಾಗ್ಯದ. ಅವ್ನು ಚಂದ್ರ ಹೆಂಗೆ ಬದುಕಿರ್ಬೇಕು, ಅದಕ್ಕೆ ಒಂದು ಕಲಿ ಬಂದದ ಅವನಿಗೆ. ಅದರೊಳಗೆ ರೋಹಿಣಿ ಅನ್ನುವಂತಹ ನಕ್ಷತ್ರದ ಮೇಲೆ ಭಾಳ ಪ್ರೀತಿ ಅವನಿಗೆ. ಯಾರಿಗೆ? ಚಂದ್ರನಿಗೆ. ರೋಹಿಣಿ ನಕ್ಷತ್ರದ ಮೇಲೆ ಭಾಳ ಪ್ರೀತಿ. ಕೃಷ್ಣ ಅವಾಗೆ ಹುಟ್ಟ ನೋಡ್ರಿ, ಅವ ಕಳ್ಳ. ಅದಕ್ಕೆ ಗೋಪಿ ಕೃಷ್ಣ 16,108 ಜನ ರೋಹಿಣಿ ನಕ್ಷತ್ರಕ್ಕೆ ಹುಟ್ಟಾನವ ಚಂದ್ರಕ್ಕೆ. ಆ ಚಂದ್ರ ಬರೇ ರೋಹಿಣಿನಷ್ಟೇ ಪ್ರೀತಿ ಮಾಡ್ತಿದ್ದಂತ, ಉಳಿದು 26 ಮಂದಿಗೆ ನಡಿ ಅಂತಿದ್ದಂತ. ಅದಕ್ಕೆ ಅವು 26 ಮಂದಿ ಹೋಗಿ ಅವ್ರ ಅಪ್ಪ ಕಂಪ್ಲೇಂಟ್. ಅವ್ರು 27 ಮಂದಿ ದಕ್ಷ ಪ್ರಜಾಪತಿ ಮಕ್ಕಳವರು. ಪಾರ್ವತಿ ಮತ್ತು ಅಂದ್ರೆ ಶಿವ ಮತ್ತು ಚಂದ್ರ ಇಬ್ಬರು ಕೋ ಬ್ರದರ್ಸ್ ಅವರಿಬ್ಬರು. ಅಂದ್ರೆ ವ್ಯವಹಾರದೊಳಗೆ ಅವ್ರು ಹೋಗಿ ಹೇಳಿದ್ರಂತ ದಕ್ಷ ಪ್ರಜಾಪತಿಗೆ, ಏನು ನಿಮ್ಮ ಮಳೆಯ ಮತ್ತು ಬರೇ ರೋಹಿಣಿ ಜೊತೆಗೆ ಇರ್ತಾನ, ನಮಗೇನು ಕೇರ್ ಮಾಡೋಂಗಿಲ್ಲ, ನಮ್ಮ ಕಡೆ ಗಮನ ಕೊಡೋಂಗಿಲ್ಲ ಅಂಥೇಳಿ ಕಂಪ್ಲೇಂಟ್ ಮಾಡಿದ್ರಂತ. ಅದಕ್ಕೆ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತದ. ಅಪ್ಪ ಮತ್ತು ಮಕ್ಕಳದ ತ್ರಾಸ ಆದ ಕೂಡಲೇ ಸಿಟ್ಟು ಬರೋದು ಸಹಜಿಕ. ಹೋಗಿ ಚಂದ್ರನ್ ಅವನ ಮೇಲೆ ಬರ್ತಾನ ಅಂತ ನ್ಯೂಸ್ ಗೊತ್ತಾದ. ಚಂದ್ರ ಮ್ಯಾಲಿದ್ನಲ್ಲ, ಗೊತ್ತಾದ ಅವನಿಗೆ. ಬರ್ಲಿಕ್ಕತ್ತಾನ ಇವ ದಕ್ಷ ಪ್ರಜಾಪತಿ. ಇವ ಓಡಿ ಹೋಗಿ ತನ್ನ ಕೋಬ್ರಾನ್ ಕಡೆ ಹೋಗ್ಬಿಟ್ಟ. ಇಬ್ಬರು ದುಶ್ಮನ್ ಮಿತ್ರರಾಗ್ಬಿಡ್ತಾರೆ. ಶಿವನಿಗೂ ದಕ್ಷ ಪ್ರಜಾಪತಿಗೂ ಜಗಳ. ಚಂದ್ರಗೂ ಈಗ ದಕ್ಷ ಪ್ರಜಾಪತಿ ಅವನ ಮೇಲೆ ಸಿಟ್ಟು ಬಂದಿದ್ದಕ್ಕೆ ಅವರಿಬ್ಬರು ಒಂದಾಗ್ಬಿಟ್ರು. ಇಬ್ಬರು ಹಳೆಂದ್ರೆ ಒಂದಾಗಿ ಮಾವನ ಒದ್ದು ಬಿಡ್ತಾರೆ. ಈಗ ಏನು ಮಾಡಿದರು? ಚಂದ್ರ ಹೋಗಿ ಶಿವನ ಹತ್ರ ಕೇಳಿದ್ನಂತ, ಹಿಂಗೆ ಬರ್ಲಿಕ್ಕತ್ತಾನ, ನೀ ಬಾ ನನ್ನ ತಲೆ ಮೇಲೆ ಕೂಡ ನೋಡೋಣ, ಕೈ ಹೆಂಗೆ ಹಸ್ತಾನವ. ಬಂದ ಚಂದ್ರ ರುದ್ರದೇವರ ತಲೆಯ ಮೇಲೆ ನಿಂತಂತ, ಜಟದ ಮೇಲೆ, ಜಟಾಜೂಟ ಅದರ ಮೇಲೆ ಚಂದ್ರ ಇದೆ. ಚಂದ್ರ ಕೂತ್ನಂತ. ದಕ್ಷ ಪ್ರಜಾಪತಿ ಬಂದು ಹೇಳಿದ್ನಂತ, ಸರಳ ಅವನು ಕೆಳಗಿಳಿಸು, ಇಲ್ಲಾಂದ್ರೆ ನಾ ಮ್ಯಾಲೆ ಏರ್ತೀನಿ ಅಂಥೇಳಿ. ನೀ ಏರ್ ಮ್ಯಾಲೆ, ನಾ ಎಲ್ಲಿ ಬೇಡ ಅಂದೀನಿ ಅಂತ. ಹಿಮಾಲಯ ದೊಡ್ಡ ದೇಹ, ರುದ್ರದೇವರ ದೇಹ ಅಂದ್ರೆ ಮಹಾ ದೊಡ್ಡ ದೇಹ. ದಕ್ಷ ಪ್ರಜಾಪತಿ ಏನು ಅದ್ರೊಳಗೆ ಲಿಲಿಪುಟ್ ಗಲಿವರ್ ಇದ್ದಂಗೆ, ಗಲಿವರಿನ ಮೇಲೆ ಲಿಲಿಪುಟ್ ಹತ್ತಿದಂಗೆ. ಎಲ್ಲಿ ಹತ್ತಬೇಕವ? ವರ್ಷಗಟ್ಟಲೆ ಹತ್ತಿದ್ರು ಬರೀ ಅಂಗುಷ್ಟ ದಾಟಲಿಕ್ಕಿಲ್ಲ. ಅಂತಹ ದೇಹದ ಮೇಲೆ ದಕ್ಷ ಪ್ರಜಾಪತಿ ಹತ್ಲಿಕ್ಕೆ ಪ್ರಯತ್ನ ಮಾಡಿದ್ನಂತ. ರುದ್ರದೇವರು ಬರೀ ಒಂದು ಜಟ ಹಿಂಗೆ ಝಾಡಿಸಿದ್ರಂತ, ಹಿಂಗೆ ಜಟ ಒಂದು ತೆಗೆದು ಹಿಂಗೆ ಝಾಡಿಸಿದ್ರಂತ. ಗಂಗಾ ನದಿ ಜೊತೆಗೆ ಕೊಚ್ಕೊಂಡು ಹೋಗ್ಬಿಟ್ರಂತ. ಗಂಗಾನ್ನ ಪೂರ್ಣ ಸಂಗ್ರಹ ಮಾಡಿ ತಮ್ಮ ಜಟಾಜೂಟದೊಳಗೆ ಬಂಧಿಸಿಟ್ಟಿದ್ರಂತ. ಒಂದು ಎಳಿ ಸುಮ್ಮನೆ ಜಾಡಿಸಿದ್ದಕ್ಕೆ ಗಂಗಾ ಇಷ್ಟು ಪ್ರವಾಹದ. ಇನ್ನು ಪೂರ್ಣ ಜಟ ಬಿಚ್ಚಿ ಹೆಣ್ಮಕ್ಳು ಎರ್ಕೊಂಡಾಗ ನೋಡಿರ್ತಿರಲ್ಲ, ಎಲ್ಲರೂ ಭಾರತ್ ಮಾತಾ ಆಗಿಬಿಟ್ಟಿರ್ತಾರೆ ಅವತ್ತು. ಏನು ಕೂದಲು ಬಿಟ್ಟು ಎಣ್ಣೆ ಹಚ್ಚಿ ಹಂಗೇನ್ರ ರುದ್ರದೇವರ ಜಟ ಝಾಡಿಸಿಬಿಟ್ರು ಅಂದ್ರೆ ಎಲ್ಲ ಮುಳುಗೇ ಹೋಗ್ತೀವಿ. ಪ್ರಾಯ ಇನ್ನೊಂದು ಜಟ ಸಡ್ಲಾಗಿರ್ಬೋದು ರುದ್ರದೇವ್ರದ್ದು. ಏನು ಪ್ರವಾಹ, ಪ್ರಯಾಗ ಎಲ್ಲ ನೋಡಿರಿ ನೀವು, ಎಲ್ಲ ಕೇಳ್ತಿರ್ತೀರಿ ನ್ಯೂಸ್ನಾಗ. ಅಂದ್ರೆ ರುದ್ರದೇವರ ಜಟ ಲೂಸ್ ಆತಂದ್ರೆ ನಮ್ದೆಲ್ಲ ಲೂಸ್, ನಮ್ಮ ನಟ್ಟೆಲ್ಲ ಢೀಲ ಆಗ್ತಾವಂತ ನಾವು ತಿಳ್ಕೊಬೇಕು. ಯಾಕೆ ನಾ ಇದನ್ನು ಹೇಳಿದೆ? ಚಂದ್ರ ಮತ್ತು ರುದ್ರರಿಗೆ ಸಾಮ್ಯ ಇದೆ, ಅಂಶದಲ್ಲಿ ಸಾಮ್ಯ ಇದೆ. ಏನು ಸಾಮ್ಯ? ರುದ್ರ ಮನೋನಿಯಾಮಕ. ನಿಮ್ಮ ಮನಸ್ಸು ಸರಿ ಇಲ್ಲ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ, ಶಿವ 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 ಅನ್ಕೋತೀರ್ರಿ. ಈ ಹಳೆಯ ಕಾಲದ ಜನರಿಗೆ ಅದೊಂದು ಪದ್ಧತಿ ಇತ್ತು. ಎದ್ರ ನಿಂತ್ರ ಕೂತ್ರ ಶೀನಿದ್ರ ಶಿವ ಶಿವ ಅಂತಿದ್ರು. ಈಗ ಎಷ್ಟು ಮಂದಿ ಅಂತೀವಿ? ಅದನ್ನು ಸಾಯೋ ಕಾಲಕ್ಕೂ ದೇವರ ಸ್ಮರಣೆ ಇರಬೇಕು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂದ್ರೆ ಸತತವಾಗಿ ದೇವರ ನಾಮಸ್ಮರಣೆ ಇರಬೇಕು ಅಂತ ಪ್ರಾಚೀನರು ಮಕ್ಕಳಿಗೆ ಹೆಸರಿಟ್ಟಿದ್ರಂತ, ದೇವ್ರ ಹೆಸರಿಡ್ತಿದ್ರಂತ. ಈಗಿನ ಹೆಸರೆಲ್ಲ ನಾಯಿ ನರಿ ಹೆಸರಿಟ್ಟಿರ್ತೀವಿ ನಾವು. ಅಂದ್ರೆ ಹಳೆ ಕಾಲದ ಜನರ ವಿಜ್ಞಾನ ಹೆಂಗಿತ್ತು ವಿಚಾರ ಮಾಡ್ರಿ. ಏನನ್ನು ನೀವು ಚಿಂತನೆ ಮಾಡ್ತೀರಿ ಅಂತ ಕಾಲಕ್ಕೆ ಅವನ್ನ ನೀವು ಹೊಂದುತ್ತೀರಿ ಅಂತ ಅರ್ಥ. ಅದೊಂದು ಮೋಕ್ಷಕ್ಕೆ ಹಾದಿ ಅಂತ ತಿಳಿಸಿದ್ರು. ಇದನ್ನು ಆಯುರ್ವೇದ ಒಪ್ಪಿದೆ, ಇದನ್ನು ತಿಳಿಸಿದೆ. ಮೋಕ್ಷೋ ಅಪುನರ್ಭವ. ಆ ವ್ಯಕ್ತಿ, ಯಾವ ವ್ಯಕ್ತಿ ಧರ್ಮ ಮಾರ್ಗದೊಳಗಿರ್ತಾನೆ, ಈ ಆಹಾರ ನಿದ್ರಾ ಬ್ರಹ್ಮಚರ್ಯ ಪದ್ಧತಿಯಿಂದ ಫಾಲೋ ಮಾಡ್ತಾನೆ, ಅವನಿಗೆ ಮೋಕ್ಷ ಇದೆ, ಪುನರ್ಜನ್ಮ ಇಲ್ಲ ಅಂತ ಆಯುರ್ವೇದ ಥೇರಿ ಒಪ್ತದೆ. ಹಾಗಾದ್ರೆ ಏನು? ಒಬ್ಬ ತಾಯಿ
ಮಹಾದ್ವೇಷಿ, ಯಾಕೆಂದ್ರೆ ನಾಸ್ತಿಕ ಬುದ್ಧಿ ಇತ್ತಂತ ಆಕಿಗೆ. ಆಕಿ ತನ್ನ ಮಗ್ಗ ಹೆಸರಿಟ್ಟಿದ್ಲಂತ, ಏನಂತ, ಶ್ರೀಹರಿ ಅಂತ ಹೆಸರಿಟ್ಟಿದ್ಲ. ಅವನ್ನ ಹರಿ ಅಂತ ಕರೀತಿದ್ಲಂತ. ಆ ಮಗ ಬಹಳ ಆಸ್ತಿಕ, ಶ್ರದ್ಧಾ ಇದ್ನಂತವ, ದೇವ್ರ ಮೇಲೆ ಭಕ್ತಿ ಅದ. ಅವ ಇಂಥ ನಮ್ಮಂಥವ್ರದ್ದು ಯಾರ್ದೋ ಮಾತು ಕೇಳಿದ್ದ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತ. ಆ ತಾಯಿ ಅಂತಕಾಲ ಬಂದಿತ್ತಂತ, ಕೊನೆ ಕ್ಷಣಕ್ಕರೆ ಒಂದ್ಸತಿ ದೇವ್ರ ಹೆಸರು ಕೊಡೋಣ ಆಕಿ ಬಾಯಿಂದ ತರಿಸೋಣ ಅಂಥೇಳಿ ಮಗ ಭಾಳ ಪ್ರಯತ್ನ ಮಾಡಿದ್ನಂತ. ಏನು ಪ್ರಯತ್ನ? ಹೆಣ್ಮಕ್ಳಿಗೆ ಆಶಾ ಭಾಳ ಇರ್ತದೆ ರೀ. ಆಶಾ ಪ್ರಾಣೋವಾ ಆಶಾಯಾಹ ಭೂಯಾನ್. ಹೆಣ್ಮಕ್ಳಿಗೆ ಆಶಾ ಭಾಳ, ಆಶಾವಾದಿಗಳು. ಆಶಾ ಅಂದ್ರೆ ದುರಾಶಾ ಅದನ್ನು ಹೇಳ್ತಾ ಇಲ್ಲ. ಒಂದು ವಿಷಯ ಇದೆ ಅಂದ್ರೆ ಅದರ ಮೇಲೆ ಆಸಕ್ತಿ ಇರ್ತದೆ. ಹಂಗೆ ಅಕ್ಕಿನ ಲಗ್ನದ ಸಮಯದೊಳಗೆ ಅವ್ರ ಅಪ್ಪ ಕೊಡಿಸಿದ ರೇಷ್ಮೆ ಸೀರೆ ಇತ್ತಂತ, ಚಲೋ ರೇಷ್ಮೆ ಸೀರೆ, ಬಂಗಾರ ಕಡ್ಡಿ ಬಿಡ್ಡಿ ಹಾಕಿದ ಹಳೆ ಕಾಲದ್ದು. ಮಗ ಹೇಳಿದ್ನಂತ, ಅವ್ವ ನೀನು ಸೀರೆ ಹರಿತೀನಿ ಅಂತಂದ. ಹರಿತೀನಿ ಹರಿಬೇಡೋ ಅನ್ನೋ ಕಾರು ಅಲ್ಲಿ ಹರಿ ಅಂತ ಶಬ್ದ ಉಚ್ಚಾರ ಆಗ್ತಂತ ತಿಳ್ಕೊಂಡು ಹಂಗಂತ ಕತ್ತರಿಸ್ಬೇಡೋದನ್ನ ನಮ್ಮ ಅಪ್ಪ ಕೊಟ್ಟದು ಅನ್ಲಂತ ಮ್ಯಾಲೆ ಹೋಗ್ಬಿಟ್ಲಂತ. ಅಂದ್ರೆ ಆ ಹೆಸರಿಡೋ ಪದ್ಧತಿಯಲ್ಲಿಯೂ ಪ್ರಾಚೀನರು ಒಂದು ವೈಶಿಷ್ಟ್ಯವನ್ನು ಕಂಡಿದ್ರು. ಆರ್ತನಾದ, ನಮಗೆ ಕಷ್ಟ ಆದಾಗ ನಾವೇನಂತೀವಿ, ಅಮ್ಮ ಅಂತಂತೀವಿ. ಬಿದ್ವಿ, ಎದ್ವಿ, ಸತ್ವಿ, ಏನು ಮಾಡಿದ್ರು. ಅವಾಗ ನಾವು ಮಕ್ಕಳನ್ನು ಕರೆಯುವಂಥ ಸಂದರ್ಭ ಇದ್ದಾಗ ದೇವತಾ ಹೆಸರಿದ್ರೆ ಅಷ್ಟು ಸ್ಮರಣೆ ಆಗ್ತದೆ ಅನ್ನುವಂಥ ವಿಚಾರ. ಇಂಥ ವಿಚಾರಗಳನ್ನು ನಿದ್ರಾಕ್ಕೆ ಹೋಲಿಸಾರ. ನಿದ್ರಾ ಮನೋಭಿಮಾನಿ ದೇವತೆಯಾದಂತಹ ರುದ್ರದೇವರ ಅಧೀನ ಇರ್ತದೆ. ಈಗ ನಮ್ಗೆ ಡೈರೆಕ್ಟ್ ಯಾರ್ದಾರ ಹತ್ರ ಹೋಗಿ ಕೆಲಸ ಆಗ್ಲಿಕ್ಕೆ ಸಾಧ್ಯದೇನು? ಅವ್ರ ಪಿ ಎ ಹತ್ರ ನಾವು ಹೋಗ್ತೀವೋ ಇಲ್ಲೋ, ಹಂಗೆ ಚಂದ್ರಗೆ ನಾವು ಹತ್ರ ಆದ್ವಿ ಅಂತಂದ್ರೆ ರುದ್ರದೇವರಿಗೆ ನಾವು ಹತ್ರ, ಅಂದ್ರೆ ಪಿ ಎಗೆ ಅಪ್ಲಿಕೇಶನ್ ಕೊಟ್ಬಿಟ್ರೆ ಆಟೋಮೆಟಿಕಲಿ ಅಲ್ಲೇನು ಈ ಟೇಬಲ್ ಕೆಳಗೆ ಮೂಮೆಂಟ್ಸ್ ಏನಿಲ್ಲ ಮೇಲೆ. ಹಂಗೆ ನಾವು ಚಂದ್ರಗೆ ಹತ್ರ ಆಗಬೇಕು ಅಂದ್ರೆ ಅವನ ಸಂಪರ್ಕದೊಳಗೆ ನಾವಿರಬೇಕು ಅನ್ನೋದಕ್ಕೋಸ್ಕರ ಉಳಿದ ಕಾಲದೊಳಗೆ ಚಂದ್ರ ಇರಂಗಿಲ್ರಿ, ಅತ್ಯಂತ ಶೀತವ. ಚಳಿಗಾಲದೊಳಗೆ ಮ್ಯಾಲೆ ಮಲ್ಕೊಂಡು ನೋಡ್ರಿ, ಮುಂಜಾನೆ ಹೇಳೋದ್ರೊಳಗೆ ಬಿದರ್ ಕಟ್ಟಿಗೆ ತಯಾರಾಗಿಬಿಟ್ಟಿರ್ತಾವೆ ಎದುರಿಗೆ. ಚಳಿಗಾಲದೊಳಗೆ ಮ್ಯಾಲೆ ಮಲ್ಕೊಂಡ್ರೆ ಮುಂಜಾನೆ ಬಿದರ್ ಕಟ್ಟಿಗೆ ತಯಾರು, ನಾವು ಬಿದರಾದಂಗೆ ಆಗಿರ್ತೀವಿ, ನಮ್ಮನ್ನ ಎತ್ಕೊಂಡು ಹೋಗ್ಲಿಕ್ಕೆ ಬಿದರ್ ಕಟ್ಟಿಗೆ ಹೊರಗೆ ನಿಂತಿರ್ತಾವೆ. ಅಂಥ ಪ್ರಯತ್ನ ಬೇಡ. ಅವಕಾಶ ಇದ್ದಾಗ ನಾವು ಅವಶ್ಯವಾಗಿ ಅದನ್ನು ಸೇವನೆ ಮಾಡಬೇಕು. ಆ ಅವಕಾಶ ಉಷ್ಣ ಕಾಲಕ್ಕಿದೆ. ಆ ಉಷ್ಣ ಕಾಲದೊಳಗೆ ಚಂದ್ರ ಸೇವನೆ ಮಾಡೋದರಿಂದ ಶೀತ ಸ್ಪರ್ಶ ಆಗಿ ಮನಸ್ಸು ಶಾಂತ ಇರ್ತದೆ ಅನ್ನೋದಕ್ಕೋಸ್ಕರ ಆ ಸಮಯವನ್ನು ತಿಳಿಸಿದ್ದಾರೆ. ಇನ್ನು ಕೊನೆಯ ವಿಷಯ ಕರ್ಮ. ಇದರ ಬಗ್ಗೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಯುರ್ವೇದ ಹೇಳ್ತದೆ. ಯತ್ ಕರ್ಮಂ ಕರೋಸಿ ಯತ್ ಜುಹೋಸಿ ಯದಶ್ನಾಸಿ ಮದರ್ಪಣಂ. ಪ್ರತಿಯೊಂದೂ ಕೂಡ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ, ತಿನ್ನೋ ಅನ್ನ ಇರಬಹುದು, ಉಡುವ ಬಟ್ಟೆ ಇರಬಹುದು, ನೋಡುವ ನೋಟ ಇರಬಹುದು, ಆಡುವ ಆಟ ಇರಬಹುದು, ಏನೇ ನಾವು ನಮಗಾಗಿ ನಾವು ಮಾಡ್ಕೋತೀವಿ ಅದೆಲ್ಲವನ್ನೂ ಭಗವದರ್ಪಣಂ. ಇದು ತ್ವದೀಯಂ ವಸ್ತು ಗೋವಿಂದಂ ತುಭ್ಯಮೇವ ಸಮರ್ಪಯೇತ್. ಇದು ಯಾವುದೂ ನಂದಲ್ಲ, ನೀನು ಕೊಟ್ಟದ್ದು ಅನ್ನುವಂಥ ಭಾವನೆ ಇದ್ದರೆ ಸಾಕು. ನೀವೇ ನಾಳಿಂದ ಅದಕ್ಕೆ ಹೋಗಿ ಚಲೋ ಕುಂಕುಮ ಹಚ್ಚಿ, ಭಂಡಾರ ಹಚ್ಚಿ, ವಿಭೂತಿ ಹಚ್ಚಿ, ಆ ಹೊಸ ಡ್ರೆಸ್ ಮೇಲೆ ಹೂ ಹಾಕಿ ದೇವ್ರಿಗೆ ಕೊಟ್ಟು ಆಮೇಲೆ ನಾವು ಹಾಕೊಂಡು ಅದು ಕಲಿ ಬೀಳೋ ಅಷ್ಟೇನು ಧರ್ಮ ಮಾಡೋದು ಬೇಕಾಗಿಲ್ಲ. ನೀ ಕೊಟ್ಟಿಯಪ್ಪ, ನಿನ್ನ ಹೆಸರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಅನ್ನುವಂತಹ ಭಾವನೆ ನಮ್ಮ ಪ್ರಾಚೀನರಲ್ಲಿ ಇತ್ತು. ನಮ್ಮಲ್ಲಿ ಆ ಭಾವನೆ ಇಲ್ಲ. ನೋಡ್ತೀವಿ, ತೊಗೊಳ್ತೀವಿ, ಹಾಕ್ಕೊಂಡ್ಬಿಡ್ತೀವಿ. ಹಳೆ ಕಾಲದ ಮಂದಿ ಎಂದೂ ಹೊಸ ಬಟ್ಟೆ ಹಾಗೆ ಹಾಕೋತಿದ್ದಿದ್ದಿಲ್ಲ. ಹಳೆ ಕಾಲದ ಮಂದಿ ನೋಡ್ರಿ ನೀವು, ಎಷ್ಟು ಜನಕ್ಕೆ ನೆನಪಿದೆ ಅಥವಾ ಇನ್ನೂ ಪ್ರಾಕ್ಟೀಸ್ ನೋಡೋದ ಗೊತ್ತಿಲ್ಲ. ಹೊಸದು ಏನೇ ತಂದರೂ ನೀರಿಗೆ ಸ್ಪರ್ಶ ಮಾಡಲಾರ್ದೆ ಹಾಕ್ಕೊಳ್ತಿದ್ದಿದ್ದಿಲ್ಲ. ಯಾಕೆ ಹಾಕ್ಕೊಳ್ತಿದ್ದಿದ್ದಿಲ್ಲ ಅಂತಂದ್ರೆ ಆ ಸ್ಪರ್ಶ ಅಥವಾ ಆ ನೇಯುವಾಗ ಪ್ರತಿಯೊಂದು ಜೀವಿ ಅದರೊಳಗೆ ಕೆಮಿಕಲ್ ಇರ್ತದೆ, ಅದರೊಳಗೆ ಕೈ ಇರ್ತದೆ. ಆ ಸ್ಪರ್ಶ ನಮ್ಮ ದೇಹಕ್ಕೆ ಸ್ಪರ್ಶ ಆದರೆ ಚರ್ಮ ರೋಗ ಬರುವಂಥ ಸಾಧ್ಯತೆ ಇದೆ. ಅದನ್ನು ತಡೆಗಟ್ಟಬೇಕು ಅನ್ನೋದಕ್ಕೋಸ್ಕರ ಶುಚಿತ್ವಕ್ಕಾಗಿ ನೀರಿನೊಳಗೆ ಆ ಹಳೆ ಕಾಲದ ಜನ ತಮ್ಮ ಬಟ್ಟೆ ಆಗಲಿ ಏನೇ ಹೊಸ ತಂದ ತರಕಾರಿಗಳನ್ನಾಗಲಿ ತೊಳೆದು ಯಾಕೆ ತಗೋತಿದ್ರು ಅಂದರೆ ಈ ಕಾರಣಕ್ಕೆ. ನಾವು ಅದನ್ನು ಬಿಟ್ಬಿಟ್ಟಿವಿ. ಅಲ್ಲೇ ಟ್ರಯಲ್ ರೂಮ್ ಅಂತ ಮಾಡಿಬಿಟ್ಟಾರೆ. ಈಗ ಅಲ್ಲೇ ಹಾಕ್ಕೊಳ್ಳೋದು, ಚಲೋ ಅನ್ನಿಸ್ತಾನೆ ಹಳೆ ಅಂಗಿ ಅಲ್ಲೇ ಬಿಟ್ಟು ಹೊಸ ಅಂಗಿ ಹಾಕ್ಕೊಂಡು ಹೊಂಟ್ಬಿಡೋದು. ಅಂಥ ಪದ್ಧತಿಯಲ್ಲಿ ನಾವಿದ್ದೇವೆ. ಅದನ್ನು ದೂರ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಕರ್ಮ, ಯಾಕೆ ಕರ್ಮ ಬಲಿಷ್ಠ? ನಾವು ಏನು ಕರ್ಮ ಮಾಡ್ತೀವಿ ಅದರ ಫಲ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ. ನಾವು ಏನೇ ಮಾಡಲಿ, ಪುಣ್ಯ ಮಾಡಲಿ ಪಾಪ ಮಾಡಲಿ, ಇಲ್ಲೇ ಅದರ ಫಲ ಅನುಭವಿಸ್ಕೊಂಡು ಹೋಗ್ತೇವೆ. ಮ್ಯಾಲೆ ಸ್ವರ್ಗ ನರಕ ಇವು ಯಾವ ಇಲ್ಲೇ ಇಲ್ಲರಿ, ಎಲ್ಲ ಇಲ್ಲೇ ಅವ. ಪ್ರತಿಯೊಂದು ಇಲ್ಲೇ ಅವ. ಇದನ್ನು ಇಲ್ಲೇ ಅನುಭವಿಸಿ ಇಲ್ಲೇ ಮುಗಿಸೇ ಹೋಗ್ಬೇಕು ನಾವು. ಎಷ್ಟು ದಿವಸ ತನಕ? ಪುನರಾವರ್ತತೆ. ನಮ್ಮ ಕರ್ಮ ಕ್ಷಯ ಆಗುವವರೆಗೂ ಪುನರಾವರ್ತನ ಆಗ್ತದೆ. ಉಪವಾಸ ಎಷ್ಟು ಜನ ಮಾಡ್ತೀರಿ? ಉಪವಾಸ ಎಷ್ಟು ಜನ ಮಾಡಿ? ಶಿವರಾತ್ರಿ ಒಂದೇ ದಿವಸ, ಉಳಿದ ದಿವಸ ಉಪವಾಸ ಮಾಡೋಂಗಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ 25 ದಿವಸ ಉಪವಾಸ ಮಾಡ್ಬೇಕು ಒಂದು ವರ್ಷಕ್ಕೆ. 25 ದಿವಸ. ಶೈವರಿಗೆ ಶಿವರಾತ್ರಿ, ಈ ವಿಷ್ಣು ತತ್ವ ಫಾಲೋ ಮಾಡೋರಿಗೆ ಗೋಕುಲಾಷ್ಟಮಿ, ಈ ರೀತಿ ಒಟ್ಟು 24 ಏಕಾದಶಿಗಳು, ಒಂದು ಗೋಕುಲಾಷ್ಟಮಿ ಅಥವಾ ಶಿವರಾತ್ರಿ. ತಿಳ್ಕೊಳ್ರಿ 26 ಅಂತ ಇಟ್ಕೊಳ್ರಿ. ಈಗ ಇಬ್ಬರದು ಫಾಲೋ ಮಾಡೋಣ ಅಂತ.
26 ದಿವಸ ನಿಮ್ಮ ದೇಹಕ್ಕೆ ವಿಶ್ರಾಂತಿ 365 ದಿವಸದೊಳಗೆ ಕೊಡಬೇಕು. ಎಷ್ಟು ಜನ ನಾವು ಕೊಡ್ತೀವಿ? ಕೊಡಂಗಿಲ್ಲ. ಅದನ್ನು ಫಾಲೋ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಮತ್ತು ಯೋಗದೊಳಗೆ ಪ್ರಾಣಾಯಾಮ, ಎಲ್ಲರೂ ಪ್ರಾಣಾಯಾಮ ಮಾಡ್ತಿರೋದಿಲ್ಲ? ಇಲ್ಲೆಲ್ಲ ಈ ಕೇಂದ್ರದೊಳಗೆ ಬಂದವರು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪ್ರಾಣಾಯಾಮ ಎಷ್ಟು ಸೆಕೆಂಡ್ ಆಗಬೇಕಂದ್ರೆ 1 ನಿಮಿಷ ಆಗಿರ್ಬೇಕದು. 8 ಮಾತ್ರ ಪೂರಕ, 16 ಮಾತ್ರ ಕುಂಭಕ, 32 ಮಾತ್ರ ರೇಚಕ. ರೇಚಕ ಅಂತಂದ್ರೆ ಹೊರಗೆ ಬಿಡೋದು. 8 ನಿಮಿಷ ಮಾತ್ರ ಅಂತಂದ್ರೆ ಕಣ್ಣು ಬೆಳಕಿಸ್ಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಅದನ್ನು ನೀವು ಶ್ವಾಸ ತಗೋಬೇಕು. ಅದರ ಎರಡರಷ್ಟು ಅಂದರೆ 16 ಅಷ್ಟು ಕ್ಷಣ ಅದನ್ನು ಧಾರಣೆ ಮಾಡಬೇಕು, ಹಿಡ್ಕೋಬೇಕು. ಅದರ 2 ಪಟ್ಟು 32 ಪಟ್ಟು ಅದನ್ನು ಹೊರಗೆ ಬಿಡಬೇಕು. ಇದಕ್ಕೆ 1 ಸುತ್ತು ಪ್ರಾಣಾಯಾಮ ಅಂತ ಕರೀತಾರೆ. 1 ಸುತ್ತು ಪ್ರಾಣಾಯಾಮ. ನಮ್ಮಲ್ಲಿ ಪ್ರಾಣಾಯಾಮ ಮಾಡ್ತಾರೆ, ಮುಂಜಾನೆ ಎದ್ದ ಕೂಡಲೇ ಸಂಧ್ಯಾ ವಂದನೆ ಮಾಡೋರು, ಗಾಯತ್ರಿ ಮಾಡೋರು ಪ್ರಾಣಾಯಾಮ ಸುಮ್ಮ ಮೂಗು ಹಿಡಿತಾರೆ ಅಷ್ಟೇ, ಪ್ರಾಣಾಯಾಮ ಇಲ್ಲೇ ಇಲ್ಲ. 6 ಹೊತ್ತು ಪ್ರಾಣಾಯಾಮ, 6 ಸತಿ ಪ್ರಾಣಾಯಾಮ ಇದೆ ಪ್ರಾತಃ ಕಾಲ ಸಂಧ್ಯಾ ವಂದನೆ ಮಾಡೋರಿಗೆ. ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡೋರಿಗೆ 3 ಹೊತ್ತು ಪ್ರಾಣಾಯಾಮ ಇದೆ. ಮತ್ತು ಪುನಃ ಸಾಯಂಕಾಲ ಸಂಧ್ಯಾ ವಂದನೆ 3 ಹೊತ್ತು ಮಾಡಬೇಕು. ಸಾಯಂಕಾಲ ಮಾಡೋರಿಗೆ ಪುನಃ 6 ಸತಿ ಪ್ರಾಣಾಯಾಮ ಮಾಡಲಿಕ್ಕಿದೆ. ಅಂದರೆ ಯೋಗಶಾಸ್ತ್ರ ಒಂದು ವಿಷಯವನ್ನು ಹೇಳ್ತದೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ. ಏನು ಅಂತಂದರೆ, ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಪ್ರತಿ ದಿವಸ ಒಂದು ಹೆಂಗೆ ಕೌಂಟ, ಸೂರ್ಯೋದಯದಿಂದ ಸೂರ್ಯೋದಯ ಅಲ್ಲ. ಒಬ್ಬ ವ್ಯಕ್ತಿ, ಮನುಷ್ಯ, ಇವತ್ತಿನ ದಿವಸ ಒಂದು ವೇಳೆ 21,600 ಸರ್ತಿ ಉಸಿರಾಡಿದೆ ಅಂತಂದ್ರೆ ನಂದು ಒಂದು ದಿವಸ ಮುಗೀತು ನನ್ನ ಆಯುಷ್ಯದೊಳಗೆ. ಇವತ್ತೇ ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದೊಳಗೆ 26,000 ಸತಿ ಉಸಿರಾಡಿದೆ ಅಂದ್ರೆ ಇವತ್ತಿನ ದಿವಸಕ್ಕೆ ನನ್ನ ಜೀವನದ 2ನೇ ದಿವಸ ಕೌಂಟ್ ಆಗಿರ್ತದೆ. ಕಲಿಯುಗದೊಳಗೆ 100 ವರ್ಷ ಆಯುಷ್ಯ ಎಲ್ಲರಿಗೂ ಫಿಕ್ಸ್ ಇದು. ಇದನ್ನು ಉಸಿರಾಡೋದು ಹೆಂಗೆ ಉಸಿರಾಡ್ತೀವಿ ಅದರ ಮೇಲೆ ನಮ್ಮದು ಇಯರ್ಸ್ ಕೌಂಟ್ ಆಗ್ತದೆ. 21,600 ಡಿವೈಡೆಡ್ ಬೈ 24 ಅವರ್ಸ್. 1 ನಿಮಿಷಕ್ಕೆ ಈಗಿನ ಮಾಡರ್ನ್ ಮೆಡಿಸಿನ್ ಅಂದರೆ ಮಾಡರ್ನ್ ಟೆಕ್ನಾಲಜಿ ಪ್ರಕಾರ ಅಥವಾ ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ 1 ನಿಮಿಷಕ್ಕೆ 18 ಸರ್ತಿ ಉಸಿರಾಡ್ತಾನೆ. 18 ಸರ್ತಿ ಉಸಿರಾಡ್ತಾನೆ. 18 × 60 × 24 ಮಾಡಿ ನೋಡ್ರಿ. ಆಮೇಲೆ ಗಣಿತ, ನಾವು ಗಣಿತ ಬರಂಗಿಲ್ಲ ಅಂತೇ ಡಾಕ್ಟರ್ ಆಗೀನಿ, ಗಣಿತ ಬರ್ತಿದ್ರೆ ಇಂಜಿನಿಯರ್ ಆಗಿರ್ತಿದ್ದೆ. ಆಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟಾಗ್ತದೆ. ಅದನ್ನು -21,600 ಮಾಡಿರಿ. ಮೇಲಿಂದ ಏನು 3-4 ಸಾವಿರ ಉಳಿತದಲ್ಲ, ಅದು ನಿಮ್ಮ 2ನೇ ದಿನದ ಕೌಂಟ್ ಇವತ್ತು ಆಗ್ತಾ ಇದೆ. ನೀವು ಅದನ್ನು ಕಡಿಮೆ ಮಾಡಬೇಕು. ನಿಮ್ಮ ಆಯುಷ್ಯ ಹೆಚ್ಚು ಮಾಡ್ಕೋಬೇಕ್ರಿ ಅಂತಂದು ಹೇಳಿ ಧ್ಯಾನ ಮಾಡಿದೆ, ಯೋಗ ಮಾಡಿದೆ, ಸರಿಯಾದ ಯೋಗ ಮಾಡಬೇಕು ಅಂದ್ರೆ ಮಾತ್ರ ಆಯುಷ್ಯ ಹೆಚ್ಚಾಗ್ತದೆ. ಹೆಂಗೆ ಹೆಚ್ಚಾಗ್ತದೆ? ನಿಮ್ಮ ಉಸಿರಾಟ 21,600 ಆಗಬೇಕಾದದ್ದು ಇವತ್ತು ಒಂದು ವೇಳೆ ನೀವು 18,000 ಸತಿ ಉಸಿರಾಡಿದ್ರಿ ಅಂತ ಇಟ್ಕೊಳ್ರಿ. 18,000 ಸತಿ ಉಸಿರಾಡಿದ್ರಿ ಅಂತಂದ್ರೆ 3,600 ಎಡಿಷ್ನಲ್ ಬ್ರೀದಿಂಗ್ ಪೀರಿಯಡ್ ಏನದ ನಿಮ್ಮದು, ಆ ಸಮಯ ನಿಮ್ಮ ಜೀವನಕ್ಕೆ ಆ್ಯಡ್ ಆಗ್ತದೆ. ಅದರಿಂದ ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ ಹೊರತಾಗಿ ಇಯರ್ ವೈಸ್ ಇಯರ್ ಹೆಚ್ಚಾಗುವಂತಹ ಪ್ರಕ್ರಿಯೆ ಇಲ್ಲ. ಇದನ್ನು ಕರ್ಮ ಅಂತ ಹೇಳಿದ್ದಾರೆ. ಯಾರು ಈ ಕರ್ಮಗಳನ್ನು ಸರಿಯಾಗಿ ಫಾಲೋ ಮಾಡ್ತಾರೆ ಅವರಿಗೆ ಮಾತ್ರ ದೇಹದ ಸೌಷ್ಠವ, ಅಂಗಸೌಷ್ಠವ, ಮನೋಸೌಷ್ಠವ ಎರಡೂ ಇರ್ತದೆ. ಯಾರಿಗೆ ಈ ಪದ್ಧತಿ ಗೊತ್ತಿಲ್ಲ, ತಿಳ್ಕೊಂಡು ಮೇಲೂ ಯಾರು ಫಾಲೋ ಮಾಡಂಗಿಲ್ಲ ಅವರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ, ಯಾರು ಫಾಲೋ ಮಾಡ್ತಾರೋ ಅವರಿಗೆ ಆರೋಗ್ಯವೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. 2 ವಾಕ್ಯ ಏನಾದರೂ ವ್ಯಕ್ತಿಗತವಾಗಿ ವಿಷಯಗತವಾಗಿ ತಿಳಿಯೋ ಹಾಗೆ ಹೇಳಿದರೆ ಅದು ಕೇವಲ ಗುರು ಕಾರುಣ್ಯ. ಏನಾದರೂ ತಪ್ಪು ಹೇಳಿದರೆ ಅದು ಸ್ವಯಂಕೃತ ಅಪರಾಧ, ನನ್ನ ದೋಷ ಅಂತ ಹೇಳಿ ಈ ಯೋಜಕಸ್ತತ್ರ ದುರ್ಲಭ. ಎಲ್ಲರೂ ಸಿಗ್ತಾರೆ ಯೋಜನೆ, ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋರು ಸಿಗಂಗಿಲ್ಲ. ಭಾಳ ಎಲ್ಲ ಬೇಕಾದಷ್ಟು ಇಂಟ್ರೆಸ್ಟ್ ಅವ್ರಿಗೆ. ನಮಗೆ ಸಂಗೀತ ಭಾಳ ಸೇರ್ತದೆ, ಕುತ್ಕೊಂಡು ಹಾಡ್ರಿ ನಡೀತದೇನು ಇಲ್ಲ, ಹಾಡೋರು ಬೇಕು, ಹಾಡೋರನ್ನ ಕರೆಸಿ ಹಾಡಿಸೋರು ಬೇಕು. ಹಂಗೆ ಯೋಜಕಸ್ತತ್ರ ದುರ್ಲಭ ಅಂತಿದ್ದಂತೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದವರಿಗೂ, ನನ್ನನ್ನು ಪ್ರಮುಖವಾಗಿ ಕರೆದಂತಹ ನನ್ನ ಪರಮಾಪ್ತ ಮಿತ್ರ, ನಾವಿಬ್ಬರು ಏನಂತ ಚಡ್ಡಿ ದೋಸ್ತ್, ಒಂದೇ ಚಡ್ಡಿಯೊಳಗೆ ಕಾಲು ಹಾಕಿದವರು. ನಮ್ಮ ಇನ್ನೊಬ್ಬ ಕ್ಲಾಸ್ಮೇಟ್ ಇಲ್ಲೇ ಇದ್ದಾಳೆ ನಿರ್ಮಲಾ, ಆಕೆಗೂ ಗೊತ್ತಿದೆ ನಾನು ಪ್ರಶಾಂತ್ ಹೌ ಕ್ಲೋಸ್ ವಿ ಆರ್. ಈವನ್ ಟುಡೇ ಅವ ಬೆಂಗಳೂರಾಗೆ ಇದ್ದಾನೆ, ನಾನು ಹುಬ್ಳ್ಯಾಗೆ ಇದ್ದೀನಿ, ಆದರೂ ನಮ್ಮ ಬಾಂಧವ್ಯ ಇದೆ. ಆ ಬಾಂಧವ್ಯದ ಮೇಲೆ ಕರೆದಂತಹ ಆಂಟಿಯವರಿಗೂ ಕೂಡ ನಾನು ಅಭಿವಾದನೆಯನ್ನು ತಿಳಿಸಿ, ಶ್ರಾವಕಸ್ತತ್ರ ದುರ್ಲಭ, ಹೇಳೋರು ಸಿಗ್ತಾರ, ಯೋಜನೆ ಮಾಡೋರು ಸಿಗ್ತಾರೆ. ಈಗ ಡೊನೇಷನ್ಸ್ ಇದೆ, ಸ್ಪಾನ್ಸರ್ಶಿಪ್ ಇದೆ, ಆದರೆ ಕೇಳೋರೇ ಇಲ್ಲ ಅಂತಂದ್ರೆ ಯಾರಿಗೆ ಹೇಳಬೇಕು? ಗಾಡಿಗೆ ಹೋಗಿ ಹೊಯ್ಕೋಬೇಕಾಗ್ತದೆ. ಹಂಗಾಗದೆ ಕೇಳೋರಂತ ಇದ್ದಂತಹ ನಿಮ್ಮೆಲ್ಲರಿಗೂ
ನನ್ನ ವಂದನೆಗಳನ್ನು ತಿಳಿಸಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.